ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಹೊಸ ವರ್ಷವಲ್ಲ, ಕ್ಯಾಲೆಂಡರ್ ಪ್ರಕಾರದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹಾಗೆ ಕ್ಯಾಲೆಂಡರ್ ಪ್ರಕಾರದ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದ ಮತ್ತು ನಿಮಗೂ ಕೂಡ ಶುಭಾಶಯಗಳು. ಗುರುಗಳೇ, ಪಂಚಾಂಗ ಶ್ರವಣ ಮಾಡೋಣವಾ? ಆಗಲಿ. ಓಂ ಆತ್ಮ ತ್ವಂ ಗಿರಿಜಾಮತಿ ಸಹಚರಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿ ಸ್ತೋತ್ರಾಣಿ ಸರ್ವಾ ಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಜೊತೆಯಲ್ಲಿ ಯಾರ್ಯಾರು ಒಂದು ಜನವರಿ 1ನೇ ತಾರೀಖಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಇದರ ಜೊತೆಯಲ್ಲಿ ಕ್ರೈಸ್ತ ಬಾಂಧವರಿಗೆ ಹೊಸ ವರ್ಷ ಇವತ್ತಿನಿಂದ ಆರಂಭ ಆಗಿದೆ. ವಿಶ್ವದ ಎಲ್ಲೆಡೆಯಲ್ಲಿ ಶಾಂತಿಯ ಸಂದೇಶವನ್ನು ಕಳಿಸಿದಂಥ ಮಹಾನ್ ಯೋಗ ಸಾಮ್ರಾಜ್ಯದಲ್ಲಿ ವಿಹರಿಸ್ತಾ ಇದ್ದಂಥ ಯೋಗಿಯಾಗಿದ್ದಂತಹ ಆ ಯೇಸು ಕ್ರಿಸ್ತನ ಒಂದು ಅನುಗ್ರಹ ಪ್ರತಿಯೊಬ್ಬ ಕ್ರೈಸ್ತ ಬಾಂಧವರಿಗೂ ಸಹ ದೊರಕಲಿ. ಹಾಗೆಯೇ ಎಲ್ಲರೂ ಶಾಂತಿಯಿಂದ, ಸೌಹಾರ್ದತೆಯಿಂದ, ಪ್ರೀತಿ ವಿಶ್ವಾಸಗಳಿಂದ ಒಬ್ಬರ ಧರ್ಮವನ್ನು ಒಬ್ಬರು ಗೌರವಿಸ್ತಾ ದುರ್ಬುದ್ಧಿಯನ್ನು, ದುರ್ವ್ಯವಹಾರಗಳನ್ನು ಬದಿಗಿಟ್ಟು ಶಾಂತಿ ಸಹಬಾಳ್ವೆಯೊಂದಿಗೆ ಬಾಳುವಂತೆ ಆಗಲಿ ಅಂಥೇಳಿ ಪರಮಾತ್ಮ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ದಿವಸ. ಪ್ರದೋಷ ಕೂಡ ಇವತ್ತೇನೆ, ಪ್ರದೋಷ ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ತ್ರಯೋದಶಿಯ ದಿವಸ ಇವತ್ತು ಗುರುವಾರ. ರೋಹಿಣಿ ನಕ್ಷತ್ರ, ವೃಷಭ ರಾಶಿಯಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು, ಶುಭ ಅನ್ನುವಂತಹ ಯೋಗ ಮತ್ತು ಕೌಲವಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡ್ಕೊಂಡು ಬರೋಣ. ಗ್ರಹ ಸ್ಥಿತಿಯಲ್ಲಿ ಏನೇನಿದೆ ಅಂದರೆ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ವೃಷಭದಲ್ಲಿ ಉಚ್ಛ ಚಂದ್ರ, ಮಿಥುನದಲ್ಲಿ ವಕ್ರಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಸಿಂಹರಾಶಿಯಲ್ಲಿ ಕೇತು, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಧನು ರಾಶಿಯಲ್ಲಿರ್ತಕ್ಕಂಥದ್ದು ಯಥಾ ಪ್ರಕಾರ ರವಿ, ಮಂಗಳ, ಬುಧ ಮತ್ತು ಶುಕ್ರರು, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿರ್ತಕ್ಕಂಥದ್ದು ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ. ಗುರುಜಿ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲಿಗೆ ಮೇಷರಾಶಿ ಹೇಗಿದೆ ಗುರುಗಳೇ ದಿನ ನೋಡೋಣ. ಮೇಷರಾಶಿಯಿಂದ ಆರಂಭ ಮಾಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಮುಖ್ಯವಾಗಿರ್ತಕ್ಕಂಥದ್ದು ಧನರಾಶಿಯಲ್ಲಿರ್ತಕ್ಕಂಥ ಚತುರ್ಥಾಧಿಪತಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥವನು, ಅವನಿಗೆ ವ್ಯಯದಿಂದ ಶನೈಶ್ಚರನ ದೃಷ್ಟಿ. ಬರ್ತಕ್ಕಂಥ ಹಣಕ್ಕೆ ಪಾಲುದಾರಿಕೆ ಮಾಡ್ತಕ್ಕಂಥವರ ಸಂಖ್ಯೆ ಹೆಚ್ಚಿರ್ತಕ್ಕಂಥ ಲಕ್ಷಣ. ಅಷ್ಟಮಕ್ಕೆ ದೃಷ್ಟಿ ಚಂದ್ರನದ್ದಿರೋದರಿಂದ ಕೌಟುಂಬಿಕ ಆರೋಗ್ಯ ಸಂಬಂಧಿತವಾಗಿ, ಅದರಲ್ಲೂ ವಿಶೇಷವಾಗಿ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿತವಾಗಿ ಹೆಚ್ಚು ಹಣವನ್ನು ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು, ಅದರಲ್ಲೂ ಮುಖ್ಯವಾಗಿ ರಾಹು ಇರತಕ್ಕಂಥ ಸ್ಥಿತಿಯನ್ನು ನೋಡಿದಾಗ ಪಂಚಮಕ್ಕೆ ರಾಹು ದೃಷ್ಟಿ ಇರುವುದರಿಂದ ಮಕ್ಕಳಿಗೂ ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ತೊಂದರೆ, ಅಥವಾ ಸಂಗಾತಿಗೂ ಕೂಡ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಇಬ್ಬರನ್ನು ಕೂಡ ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಾಗಿ ಬರ್ತಕ್ಕಂಥ ಸಂದರ್ಭ ಕೂಡ ಕೆಲವರಿಗೆ ಕಾಣಿಸುತ್ತೆ. ಮೇಷರಾಶಿಯವರಿಗೆ ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಯಾಕೆಂದರೆ ರಕ್ಷಾಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ದೇವಿಯ ಉಪಾಸನೆಯಿಂದ, ವಿಶೇಷವಾಗಿ ದುರ್ಗಾ ಪರಮೇಶ್ವರಿ ಉಪಾಸನೆಯಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿದ್ದು ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ತೃತೀಯಾಧಿಪತಿ ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಬಲಿಷ್ಠನಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಜೊತೆಯಲ್ಲಿರುವಂಥದ್ದು. ಗುರು ಬಲ, ಲಾಭಾಧಿಪತಿಯ ಬಲ ಇರತಕ್ಕಂಥದ್ದು ಒಳ್ಳೆಯ ಒಂದು ಯೋಗ. ಅದು ರಾಶಿಗೆ ಶನೈಶ್ಚರನ ದೃಷ್ಟಿ, ಶನೈಶ್ಚರನ ರಾಶಿಯಲ್ಲಿ ರಾಹು ಇತ್ಯಾದಿ ಒಂದು ಪರಿವರ್ತನಾ ಸ್ಥಿತಿಯನ್ನು ನೋಡಿದಾಗ ಸ್ವಲ್ಪ ಮಟ್ಟಿನ ಆಲಸ್ಯ, ಸೋಮಾರಿತನ, ಕೆಲಸ ಕಾರ್ಯದಲ್ಲಿ ಅನಾಸಕ್ತಿ, ಅಶ್ರದ್ಧೆಗಳು ಕೂಡ ಕಾಣಿಸುತ್ತೆ. ಪಂಚಮಾಧಿಪತಿಯಾಗಿರ್ತಕ್ಕಂತಹ ಬುಧ ಯಾವಾಗ ಗುರುವಿನ ದೃಷ್ಟಿಯನ್ನು ಹೊಂದುತ್ತಾನಲ್ಲ, ಆಗ ದೈವದ ಬಲವನ್ನು ತಗೊಳ್ತಕ್ಕಂಥ ಅಪೇಕ್ಷೆ ಹೆಚ್ಚಾಗ್ತಕ್ಕಂಥದ್ದು. ಗುರುವಿನ ಅನುಗ್ರಹವನ್ನು, ವಿಶೇಷವಾಗಿ ಶ್ರೀಕೃಷ್ಣನ ಅನುಗ್ರಹವನ್ನು ತಗೊಳ್ತಕ್ಕಂಥ ಪ್ರಯತ್ನ, ಮನಸ್ಸು ಬರ್ತಕ್ಕಂಥದ್ದು ಹೆಚ್ಚಾಗಿ ಕಾಣಿಸುತ್ತೆ. ಕೃಷ್ಣನ ಉಪಾಸನೆ ಮಾಡ್ಕೊಳ್ಳಿ, ಸಾಕಷ್ಟು ಸಮಾಧಾನವೂ ಸಿಕ್ಕತ್ತೆ, ಧೈರ್ಯವೂ ಸಿಕ್ಕತ್ತೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಸಿಕ್ಕತ್ತೆ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಂಕಟ, ದುಃಖ, ಬೇಸರ, ಸಾಲ ಮಾಡಿ ಬರಬೇಕಾಗಿರ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ನಿತ್ಯದ ಖರ್ಚು ವೆಚ್ಚಗಳಿಗೆ ಕೂಡ ಇವತ್ತು ಸ್ವಲ್ಪ ಯಾಕೋ ಹಿಂದೇಟು ಹಾಕಬೇಕು, ಏನೋ ಒಂದು ಥರ ಇವತ್ತು ಒಂದು ದಿವಸ ಹೇಗಾದರೂ ಕಳ್ಕೊಂಬಿಡೋಣ, ಆಮೇಲೆ ನೋಡೋಣ, ಇನ್ನೊಂದು 2 ದಿವಸ ಹೇಗೋ ತಳ್ಳೋಣ ಇತ್ಯಾದಿ ಯೋಚನೆಗಳು ಬರ್ತಕ್ಕಂಥ ಲಕ್ಷಣ ಕೂಡ ಕೆಲವರಿಗೆ ಕಾಣಿಸುತ್ತೆ. ಕಾರಣ ರಾಶಿಯಲ್ಲಿ ಗುರು ಇದ್ದರೂ ಕೂಡ ವಕ್ರನಾಗಿರೋದ್ರಿಂದ 12ನೇ ಮನೆಯ ಫಲ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ನಷ್ಟ ಅಥವಾ ಆದಾಯದಲ್ಲಿ ಕೊರತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ, ಹಾಕಿದ್ದೇನೆ, ದುಡ್ಡು ಕಾಸು ಎಲ್ಲ ಹಾಕಿದ್ದೇನೆ, ಆದರೂ ಕೂಡ ನಾನು ಅಂದ್ಕೊಂಡ ಮಟ್ಟದ ಒಂದು ಆದಾಯ ಬರ್ತಾ ಇಲ್ಲ, ಅದರಿಂದ ಏನು ಬರಬೇಕಲ್ಲ ಉತ್ಪತ್ತಿ ಆಗ್ತಿಲ್ಲ ಅಂತಕ್ಕಂಥ ಲಕ್ಷಣ ಕಾಣುತ್ತೆ. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಶನೈಶ್ಚರ ವ್ಯಯಕ್ಕೆ ದೃಷ್ಟಿ ಕೊಡೋದ್ರಿಂದ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕರ್ಮಚಾರಿಗಳು ಅಥವಾ ನಿಮ್ದು ಏನಾದರೂ ಕಾರ್ಖಾನೆಯೋ ಫ್ಯಾಕ್ಟ್ರಿಯೋ ಸಣ್ಣ ಪುಟ್ಟ ಆ ಥರದ ವರ್ಕ್ಗಳನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಪರಸ್ಪರ ಅಸಹಕಾರ, ನಾನ್ ಕೋಆಪರೇಟಿವ್ ಆಗಿ ಆ ಉತ್ಪತ್ತಿಯೋ ಅಥವಾ ನಿರ್ವಹಣೆಯೋ ಇತ್ಯಾದಿ ವಿಭಾಗಗಳಲ್ಲಿ, ಮೇಂಟೆನೆನ್ಸು, ಪ್ರೊಡಕ್ಷನ್ ಆ ವಿಭಾಗಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಅವಘಡ ಆಗ್ತಕ್ಕಂಥದ್ದು ಇತ್ಯಾದಿ ಲಕ್ಷಣಗಳು ಕೂಡ ಕೆಲವು ಸಂದರ್ಭದಲ್ಲಿ ಕಾಣಿಸುತ್ತೆ. ಹೆಚ್ಚು ಎಚ್ಚರಿಕೆ ಅಂತಕ್ಕಂಥದ್ದು ಬೇಕು. ಕಾರಣ ಏನಪ್ಪ ಅಂತಂದರೆ ಚಂದ್ರ ಇರ್ತಕ್ಕಂಥದ್ದು ಶುಭ ಸ್ಥಿತಿಯೇ ಆದರೂ ಅವನಿಗೆ ವಕ್ರ ಗುರುವಿನ ಸಹಯೋಗ ಕಾಣಿಸ್ತದೆ. ಹಾಗಾಗಿ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕಾಗುತ್ತೆ. ಮುಖ್ಯವಾಗಿರ್ತಕ್ಕಂಥದ್ದು ಸುದರ್ಶನ ಮಹಾವಿಷ್ಣುವನ್ನು ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಸ್ವಲ್ಪ ಮಟ್ಟಿಗೆ ಆದಾಯದಲ್ಲಿ ವೃದ್ಧಿ ಕಾಣಿಸಬಹುದು, ದುಡ್ಡು ಕಾಸಿನ ವಿಚಾರದಲ್ಲಿ ಅನುಕೂಲ ಕೂಡ ಕಾಣಿಸ್ಬೋದು. ಆದರೂ ಕೂಡ ಒಂದು ಸ್ವಲ್ಪ ಅವರಿವರು ಮಾತು ಕೇಳಿ ತಲೆ ಕೆಡಿಸ್ಕೊಂಡು ಏನೋ ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಅದರಿಂದ ಬೇಸರವನ್ನು ಹೊಂದತಕ್ಕಂಥದ್ದು, ಮನೆಯ ವಾತಾವರಣದಲ್ಲಿ ಏನೋ ವ್ಯತ್ಯಾಸ ಆಗ್ತಿದೆ. ದ್ವಿತೀಯ ಭಾವದಲ್ಲಿ ಕೇತು ಇದ್ದಾನೆ, ಯಾರ್ಯಾರ ಹತ್ರನೋ ಏನೇನೋ ಸುದ್ದಿಗಳನ್ನೆಲ್ಲ ಕೇಳಬೇಕು, ಕೆಟ್ಟ ಮಾತುಗಳನ್ನು ಕೇಳಬೇಕು. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಷಷ್ಠ 6ನೇ ರಾಶಿಯಲ್ಲಿ ದ್ವಿತೀಯಾಧಿಪತಿ ಇರ್ತಕ್ಕಂಥದ್ದು. ಗುರುವಿನ ದೃಷ್ಟಿ ಇದೆ. ಹಿರಿಯರ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳಬೇಕಾಗಿ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಕರ್ಕಾಟಕ ರಾಶಿಯವರಿಗೆ. ಅದರಲ್ಲೂ ವಿಶೇಷವಾಗಿ ತಂದೆ ಅಥವಾ ಗುರು ಇತ್ಯಾದಿ ನಿಮಗೆ ವಯಸ್ಸಿನಲ್ಲಿ ಮತ್ತು ಅನುಭವದಲ್ಲಿ ನಿಮಗಿಂತ ಶ್ರೇಷ್ಠರು, ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ಮೇಲಧಿಕಾರಿಗಳು ಅಂತ ಕೂಡ ತಗೊಳ್ಬಹುದಾಗಿರುತ್ತೆ. ಅವ್ರಗಳ ಬಗ್ಗೆ ಸ್ವಲ್ಪ ಕೆಟ್ಟ ಶಬ್ದಗಳು, ಕೆಟ್ಟ ಮಾತುಗಳು, ನಿಂದನೆಗಳು ಅಥವಾ ಅಪಖ್ಯಾತಿಯನ್ನು ಹೊಂದತಕ್ಕಂಥದ್ದು ಇತ್ಯಾದಿಗಳೆಲ್ಲ, ದುಷ್ಪ್ರಚಾರ ಆಗ್ತಕ್ಕಂಥದ್ದು ಇತ್ಯಾದಿ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಮನಸ್ಸು ವ್ಯಗ್ರವಾಗ್ತಕ್ಕಂಥದ್ದು, ಬೇಸರ ಹೊಂದತಕ್ಕಂಥದ್ದು ಇತ್ಯಾದಿಗಳು ಕೂಡ ಕಾಣಿಸಬಹುದು. ಹಾಗಾಗಿ ಸಿಂಹವಾಹಿನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಅಷ್ಟಾದಶ ಭುಜ ಸ್ವರೂಪ, 18 ಭುಜಗಳನ್ನು ಹೊಂದಿರತಕ್ಕಂಥ ಸಿಂಹದ ಮೇಲೆ ಕುಳಿತಿರ್ತಕ್ಕಂಥ ಮಹಾಲಕ್ಷ್ಮಿಯ ಸ್ವರೂಪವನ್ನು ಮಹಿಷಮರ್ದಿನಿ ಅಂತ ಹೇಳ್ತಾರೆ. ಆ ಮಹಿಷಮರ್ದಿನಿ ಸ್ವರೂಪವನ್ನು ಧ್ಯಾನ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಮಾನೋನ್ನತಿರ್ಭವೇದ್ರಾಜ್ಞ ತೇಜೋವೃದ್ಧಿಕರಂ ಪರಂ ಯಶಸಾವರ್ಧತೆ ಸೋಪಿ ಕೀರ್ತಿಮಂಡಿತ ಭೂತಲೆ. ಸಿಕ್ಕಿರ್ತಕ್ಕಂತಹ ಕೀರ್ತಿಯನ್ನು ಉಳಿಸ್ಕೊಳ್ಳೋದು, ಮಾನೋನ್ನತಿರ್ಭವೇತ್, ಮಾನಮರ್ಯಾದೆ ಗೌರವ ಪ್ರತಿಷ್ಠೆಗಳು ಉನ್ನತವಾಗಿ ಹೊಂದತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ತೇಜೋವೃದ್ಧಿ ಆಗುತ್ತೆ, ಯಶಸ್ಸು ಸಿಕ್ಕತ್ತೆ. ತೇಜೋವೃದ್ಧಿ ಅಂದರೆ ಮುಖದಲ್ಲಿ ಒಂದು ಹೊಳಪು ಬರ್ತಕ್ಕಂಥದ್ದು, ತೇಜಸ್ಸು ಬರ್ತಕ್ಕಂಥದ್ದು, ಪ್ರಕಾಶ ಬರ್ತಕ್ಕಂಥದ್ದು ಅಂತ ಅರ್ಥ. ಯಶಸ್ಸು ವರ್ಧತೆ ಸೋಪಿ ಕೀರ್ತಿಮಂಡಿತ ಭೂತಲೆ, ಈ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಆಗುತ್ತೆ ಅಂತ ಹೇಳುತ್ತೆ. ಮಹಿಷಮರ್ದಿನಿ ದೇವಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಹೊಸ ವರ್ಷ ಯಾವ ಒಂದು ಹೊಸ ಸನ್ನಿಧಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ಗುರುಗಳೇ? ಈ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಕಥೆ ಹೇಳಬೇಕು.
ಏನು ಕಥೆ ಅಂತಂದರೆ, ಈಗ ಸುಮಾರು 500 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ. ಒಂದು ಪ್ರಾಂತ್ಯ, ಯಾವ ಪ್ರಾಂತ್ಯ ಅಂತ ಆಮೇಲೆ ಗೊತ್ತಾಗತ್ತೆ. ಆ ಪ್ರಾಂತ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಭೂತ ಪ್ರೇತಾದಿಗಳ ಬಾಧೆ ಜಾಸ್ತಿ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬಾಧೆಯ ರಸ್ತೆ ಮೇಲೆ ಸಂಜೆ ಆದ್ಕೊಂಡೆ ಓಡಾಡೋದೇ ಕಷ್ಟ. ಅವ್ರ ಮೈ ಮೇಲೆ ದೇಹದೊಳಗಡೆ ಸೇರ್ಕೊಂಡ್ಬಿಡ್ತಕ್ಕಂಥದ್ದು. ಅಲ್ಲಿ ಓಡಾಡೋ ಹೆಣ್ಮಕ್ಳು ಅಂತಿಲ್ಲ, ಗಂಡಸರು ಅಂತಿಲ್ಲ, ಮಕ್ಕಳು ಅಂತಿಲ್ಲ, ಮುದುಕರು ಅಂತಿಲ್ಲ, ಎಲ್ಲರ ಮೇಲೆ ಅವುಗಳ ದಾಳಿ ಆಗ್ಬಿಡ್ತಿತ್ತು. ಒಂದೆರಡಲ್ಲ, ಈ ಥರ ಘಟನೆಗಳು ಪದೇ 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 ನಡೆಯೋದು. ಹುಣ್ಣಿಮೆ ಅಮಾವಾಸ್ಯೆ ಹತ್ತಿರ ಬಂತು ಅಂತಂದ್ರೆ ಆ ಊರಿನ ಜನರಿಗೆ ಓಡಾಡಲಿಕ್ಕೇ ಸಾಧ್ಯ ಇಲ್ಲ. ತುಂಗಭದ್ರಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಜನರಿಗೆ, ನೆನ್ನೆನೂ ತುಂಗಭದ್ರಾ ನದಿಯ ದಂಡೆಯದ್ದೇ ಕಥೆ ಬಂದಿತ್ತು, ಇವತ್ತು ಕೂಡ ಅದೇ ಪ್ರದೇಶದ್ದೇ ಬರ್ತಾ ಇದೆ. ಕಾರಣ ಇದೆ ಅದು, ಯಾಕೆಂದ್ರೆ ಇವತ್ತು ಗುರುವಾರದ ಎಪಿಸೋಡ್ ಅಲ್ವಾ. ಗುರುವಾರದ ಸಂಚಿಕೆಯಲ್ಲಿ ನಾವು ವಿಭೂತಿ ಪುರುಷರ ಬಗ್ಗೆ ಮಾತಾಡ್ಬೇಕಲ್ಲ. ಹಾಗಾಗಿ ವಿಭೂತಿ ಪುರುಷರ ಕಥೆಯನ್ನು ನೋಡುವಾಗ ಏನಾಯಿತು, ಆ ಜನರಿಗೆಲ್ಲ ತುಂಬಾ ಕಷ್ಟ ಆಗ್ಬಿಡ್ತು. ಅದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಶಿವಶರಣರು ಬರ್ತಾರೆ, ಸಾಧಕರು. ಅವರು ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಅರ್ಚನೆ ಮಾಡ್ತಕ್ಕಂಥವ್ರು. ಅವರು ಬಂದಾಗ ಆ ಊರಿನ ಜನ ಅವ್ರ ಹತ್ರ ವಿಷಯವನ್ನು ತೋಡ್ಕೊಳ್ತಾರೆ. ಸ್ವಾಮಿ, ನಮಗೆ ಈ ಥರ ಬಹಳ ಕಷ್ಟ ಆಗ್ಬಿಟ್ಟಿದೆ, ಊರೊಳಗಡೆ ಓಡಾಡೋದೇ ಕಷ್ಟ, ನದಿಯ ದಂಡೆ ಮೇಲೆ ತುಂಬ ಕಷ್ಟ ಆಗ್ಬಿಟ್ಟಿದೆ, ಯಾರ ಮೇಲೂ ಅವ್ರ ಮೇಲೆಲ್ಲ ಬಂದು ಹೊಡಿತಾ ಇದೆ, ಪ್ರೇತ ಪಿಶಾಚಿಗಳು ಹೊಡಿತಾ ಇದ್ದಾವೆ, ಹಸುಗಳಿಗೆಲ್ಲ ತುಂಬ ಕಷ್ಟ ಆಗ್ಬಿಡ್ತಿದೆ, ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗ್ತಿದೆ, ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂಥೇಳಿ. ಇವರೇನು ಮಾಡ್ತಾರೆ, ಒಂದು ಕೆಲಸ ಮಾಡಿ, ನೀವು ಎಲ್ಲರೂ ಸಹ ಶಿವನನ್ನು ಕುರಿತು ಅನುಷ್ಠಾನ ಮಾಡಿ, ಶಿವನ ಸಂತುಷ್ಟಿಗೋಸ್ಕರ ಮಾಡಿ. ಯಾಕೆ, ಅವನಿಗೆ ಭೂತನಾಥ ಅಂತ ಕರೀತಾರೆ. ಭೂತ ಪ್ರೇತಾದಿಗಳ ಒಡೆಯ ಅವನು, ಪಶುಪತಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅವನನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರಿ ಅಂತ ಹೇಳಾದರೆ ಅವನ ಅನುಗ್ರಹದಿಂದ ಏನಾದರೂ ಒಂದು ಬದಲಾವಣೆ ಆದ್ರೆ ಆಗಬಹುದು, ಪ್ರಯತ್ನ ಮಾಡಿ ಅನ್ನುವಂಥ ಮಾತನ್ನು ಆ ಶಿವಶರಣರು ಹೇಳಿ ಹೊರಟೋಗ್ತಾರೆ. ಊರಿನ ಜನರೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ನೇರವಾಗಿ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ಕಾಶಿಯಲ್ಲಿ ವಿಶ್ವನಾಥನನ್ನು ವಿಶೇಷವಾಗಿ ಅರ್ಚನೆ ಆರಾಧನೆಗಳ ಮೂಲಕ ಸಂತುಷ್ಟೀಕರಿಸಿ ಪ್ರಾರ್ಥನೆ ಮಾಡಿಕೊಂಡು ಬರೋಷ್ಟೊತ್ತಿಗೆ ಒಂದು ಪವಾಡ ನಡೆದಿರುತ್ತೆ. ಏನು ಪವಾಡ ಅಂತಂದರೆ, ಅದಕ್ಕೆ ಹಿನ್ನೆಲೆ ಬರ್ತದೆ. ಏನು ಅಂತಂದರೆ, ಇವರ ಬೇಡಿಕೆಗೆ ಹೋಗೊಟ್ಟಂತಹ ಪರಮೇಶ್ವರ ಏನು ಮಾಡ್ತಾನೆ, ತನ್ನ ವಾಹನವಾಗಿರತಕ್ಕಂಥ ನಂದೀಶ್ವರನನ್ನು ಕರೆದು ಹೇಳ್ತಾನೆ, ನಿನ್ನ ಅಗತ್ಯ ಇದೆ, ನೀನು ಸದಾಕಾಲ ನನ್ನನ್ನು ಆರಾಧನೆ ಮಾಡುವವನು, ನನ್ನ ವಾಹನ ಕೂಡ ಹೌದು. ಹಾಗಾಗಿ ನಿನ್ನೊಳಗಡೆಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಒಂದು, ಎರಡನೇದಾಗಿ ನೀನು ನನ್ನ ವಾಹನ ಆಗಿರೋದ್ರಿಂದ ಎಲ್ಲ ನನ್ನ ಭೂತಗಣಗಳು, ಪ್ರೇತಗಣಗಳು, ಪಿಶಾಚಗಣಗಳು ಎಲ್ಲದಕ್ಕೂ ನೀನು ನನ್ನ ನಂತರದ ಯಜಮಾನನ ಲೆಕ್ಕ ಆಗ್ಬಿಡುತ್ತೆ. ಹಾಗಾಗಿ ನಿನಗೆ ಅಧಿಕಾರ ಇದೆ, ಹೋಗಿ ಆ ಊರಿನಲ್ಲಿ ಕಷ್ಟಪಡ್ತಾ ಇರತಕ್ಕಂತಹ ಜನರನ್ನು ನಿಯಂತ್ರಿಸು, ಅವರಿಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಮನುಷ್ಯ ರೂಪದಿಂದ ಹೋಗು ಅಂತ ಕಳಿಸ್ಕೊಡ್ತಾನೆ ಪರಮೇಶ್ವರ. ಆತ ಇಳಿದು ಬರ್ತಾನೆ. ಇಳಿದು ಬಂದು ಕೆಳಗಡೆ ಭೂಮಿಗೆ ಬಂದ್ಬಿಟ್ಟಿದ್ದಾನೆ. ಮನುಷ್ಯ ರೂಪದಿಂದ ಬಂದಿದ್ದಾನೆ. ಬಂದಂಥ ಅವನಿಗೆ ಪರಮೇಶ್ವರನ ಸನ್ನಿಧಾನ ಬಿಟ್ಟು ಬಂದಿದ್ದಕ್ಕೆ ಬಹಳ ದುಃಖ ಆಗ್ಬಿಡ್ತು. ಪುನಃ ಬಂದು ಅವನು ಶಿವ ಶಂಕರ ಅಂತ ಕೂಕೊಳ್ತಾನೆ. ನನಗೆ ನಿನ್ನನ್ನು ಬಿಟ್ಟಿರೋಕೆ ಆಗೋದಿಲ್ಲ ಸ್ವಾಮಿ, ಏನು ಮಾಡಲಿ. ಪುನಃ ಅಲ್ಲಿ ಪ್ರತ್ಯಕ್ಷ ಆಗಿ ಪರಮೇಶ್ವರ ಹೇಳ್ತಾನೆ, ಯಾಕಯ್ಯ ಯೋಚನೆ ಮಾಡ್ತಿದ್ಯಾ, ಚೈತನ್ಯ ರೂಪದಲ್ಲಿ ನಾನು ನಿನ್ನ ಜೊತೆಲೇ ಇರ್ತೇನಲ್ಲ, ನಿನ್ನ ಶರೀರದ ಮೇಲೆ ಈ ಲಿಂಗವನ್ನು ಧಾರಣೆ ಮಾಡ್ಕೋ ಅಂತ ಹೇಳಿ ಒಂದು ಲಿಂಗವನ್ನು ಆ ಈಶ್ವರ ಏನು ಮಾಡ್ತಾನೆ, ನಂದೀಶ್ವರನ ಕೈಯಲ್ಲಿ ಅದನ್ನು ಕೊಟ್ಟು ಅಂತರ್ಧಾನ ಆಗ್ತಾನೆ. ಅದನ್ನು ಇಟ್ಟು ಪೂಜೆ ಮಾಡಿಕೊಂಡು ರೂಪಾಂತರವನ್ನು ಹೊಂದಿಕೊಂಡು ಈ ಊರಿನ ಒಳಗೆ ಬರ್ತಾರೆ ಅವರು. ಹಾಗೆ ಬಂದಂತಹ ಯೋಗಿಯ ರೂಪದಲ್ಲಿ ಬರ್ತಾರೆ. ಯೋಗಿಯ ರೂಪದಲ್ಲಿ ಬಂದು ನಿತ್ಯ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕ್ರಮವನ್ನು ರೂಢಿಸ್ಕೊಳ್ತಾರೆ. ಆ ಊರಿನಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ದೇವತ ಗುಡಿಯಲ್ಲಿ ಅವರ ವಾಸ ಮಾಡ್ತಾರೆ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ, ಆ ದೇವಸ್ಥಾನದ ಎದುರಿನಲ್ಲಿ ಒಂದು ಹೆಣ್ಣುಮಗಳು ಗೋಳಾಡ್ತಾ ಇರೋದು ಕೇಳಿಸುತ್ತೆ, ಕಿರ್ಚಾಡ್ತಾ ಇರೋದು ಕೇಳಿಸುತ್ತೆ. ಏನಾಯಿತು ಅಂತೇಳಿ ಬಂದು ಹೊರಗಡೆ ಬಂದು ನೋಡೋ ಅಷ್ಟೊತ್ತಲ್ಲಿ ಏನಾಗಿರುತ್ತೆ ಅಂತಂದರೆ, ಆ ಹೆಂಗಸಿನ ಆ ಹೆಣ್ಮಗಳ ಗಂಡನನ್ನು ಒಂದು ಪ್ರೇತ ಹೊಡೆದಾಕ್ಬಿಟ್ಟಿರುತ್ತೆ. ಆತ ರಕ್ತ ಕಾರಿ ಸತ್ತೋಗ್ಬಿಟ್ಟಿರ್ತಾನೆ. ತುಂಬ ಕಿರ್ಚಾಡಿ ಗೋಳಾಡ್ತಾ ಇದ್ದಾಳೆ, ಹೀಗಾಗೋಯ್ತು ನನ್ನ ಸಂಸಾರ, ಇದಾಗೋಯ್ತಲ್ಲ, ಏನು ಮಾಡಲಿ ಅಂತ ಗೋಳಾಡೋದನ್ನು ನೋಡ್ಕೊಂಡು ತಡ್ಕೊಳ್ಳೋಕ್ಕಾಗ್ದಲೇ ಇವರೇನು ಮಾಡ್ತಾರೆ, ಹೊರಗಡೆ ಬರ್ತಾರೆ. ಹೊರಗಡೆಗೆ ಬಂದು ಏನು ಮಾಡ್ತಾರೆ, ಆ ಹೆಣ್ಮಗಳನ್ನ ಕೇಳ್ತಾರೆ, ಏನಾಯ್ತಮ್ಮ ಏನು ಎತ್ತ, ಹೀಗೆ ಪ್ರೇತ ಹೊಡೆದ್ಬಿಟ್ಟು ಜೀವ ಹೋಗ್ಬಿಡ್ತು, ಎಲ್ಲಿ ಇಂಥ ಒಂದು ಮರದಲ್ಲಿ ಪ್ರೇತ ಇದೆ. ಸರಿ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಏನು ಮಾಡ್ತಾರೆ,
ಊರಿನಲ್ಲಿರೋ ಎಲ್ಲರನ್ನೂ ಸೇರಿಸ್ಬೇಕು ಅಂತ ಹೇಳಿ ಊರಿನಲ್ಲಿರೋರನ್ನೆಲ್ಲ ಸೇರಿಸ್ತಾರೆ. 100 ಬಾಳೆ ಎಲೆಗಳು, 100 ಬಾಳೆ ಗೊನೆಗಳು ಎಲ್ಲ ತರಿಸಿ ಎಲ್ಲ ಮಾಡಿ ಏನು ಮಾಡ್ತಾರೆ, ಆ ಅಕ್ಕಿ 101 ಕೊಳಗ ಅಕ್ಕಿಯನ್ನು ತರಿಸಿ ಅನ್ನ ಮಾಡಿಸಿ ಬಾಳೆ ಎಲೆಗಳನ್ನೆಲ್ಲ ಮರದ ಕೆಳಗಡೆ ಹಾಸಿಬಿಟ್ಟು ಏನು ಮಾಡ್ತಾರೆ, ಕರೀತಾರೆ, ಯಾರು ನೀನು ಅಂಥೇಳಿ. ಶಿವನ ಅಪ್ಪಣೆಯಿಂದ ಬಂದವರಾದ್ರಿಂದ ಆ ಒಂದು ಶಕ್ತಿಗೆ, ಆ ಪ್ರೇತ ಶಕ್ತಿಗೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಪ್ಪಣೆಯಂತೆ ವರ್ತಿಸಲೇಬೇಕು. ಇವರ ನಿಯಂತ್ರಣಕ್ಕೆ ಬಂದಿರತಕ್ಕಂಥದ್ದು ಅದು ತಾನು ಬ್ರಹ್ಮರಾಕ್ಷಸ ಪ್ರೇತ ಅಂತ ಹೇಳುತ್ತೆ. ನೀನು ಬ್ರಹ್ಮರಾಕ್ಷಸ ಪ್ರೇತವೇ ಹೌದಾದ್ರೆ ಇಲ್ಲಿ ನಿನ್ನ ನೈವೇದ್ಯಕ್ಕೆ ಅಂತಲೇ ಇಷ್ಟೆಲ್ಲ ಇಟ್ಟಿದ್ದೇನೆ, 101 ಕೊಳಗ ಅನ್ನ ಮಾಡಿ ಹಾಕಿದ್ದೇನೆ, ಅಕ್ಕಿಯನ್ನು ಅನ್ನ ಮಾಡಿ ಹಾಕಿಸಿದ್ದೇನೆ, ಇಷ್ಟೊಂದು ಬಾಳೆಗೊನೆಗಳನ್ನು ಇಡಿಸಿದ್ದೇನೆ, 101 ಕುಂಬಳಕಾಯಿಗಳನ್ನು ಒಡೆಸಿ ಇಡಿಸಿದ್ದೇನೆ, ಇವೆಲ್ಲವನ್ನ ತಿಂದು ಹೊರಟೋಗ್ಬೇಕು, ಇನ್ನು ಈ ಮರದ ಹತ್ರ ಬರ್ಕೂಡ್ದು ನೀನು ಅನ್ನೋ ಮಾತನ್ನು ಹೇಳಿ ನೀವು ಹೋಗೋದು ಕುರುಹಾಗಿ ಏನಾದರೂ ಒಂದು ತೋರಿಸೋಗ್ಬೇಕು ಅಂತ ಹೇಳಿದಾಗ ಆಯ್ತು ಹೇಳ್ಕೊಂಡು ಕೇವಲ 3 ನಿಮಿಷದ ಒಳಗೆ 101 ಕುಂಬಳಕಾಯಿ ಹೋಳುಗಳು, ಅಂದರೆ 202 ಆಯ್ತಲ್ಲ, 202 ಕುಂಬಳಕಾಯಿ ಹೋಳುಗಳು 101 ಕೊಳಗದಷ್ಟು ಆಗ್ತಕ್ಕಂಥ, ಅಂದರೆ 101 ಕೊಳಗ ಅಂದ್ರೆ ಸುಮಾರು 1 kg ಬರ್ಬೋದೇನೋ, 1 ಕೊಳಗ ಅಂದರೆ ಅಂದಾಜು 3 kg ಅಂತ ಇಟ್ಕೊಳ್ಳೋಣ. ಅಷ್ಟು ಅನ್ನವನ್ನು, ಕುಂಬಳಕಾಯಿ, ಬಾಳೆಗೊನೆ ಎಲ್ಲವನ್ನು ತಿಂದು ಖಾಲಿ ಮಾಡಿಬಿಟ್ಟು ತಾನು ವಾಸವಾಗಿದ್ದಂತಹ ಹುಣಸೆ ಮರವನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿ ಅಲ್ಲಿಂದ ಮಾಯವಾಗುತ್ತೆ. ಆನಂತರ ಊರಿನವರೆಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾರೆ, ಬೇಡ್ಕೊಳ್ತಾರೆ, ನೀವು ಇಲ್ಲೇ ಇರಬೇಕು, ಯಾವ ಕಾರಣಕ್ಕೂ ಊರು ಬಿಟ್ಟು ಹೋಗಬಾರ್ದು, ತಾವು ದಯವಿಟ್ಟು ಇಲ್ಲೇ ನೆಲೆಸಬೇಕು ಅಂತ ಹೇಳಿ ಬೇಡ್ಕೊಂಡಾಗ ಅಸ್ತು ಅಂತ ಹೇಳಿ ಅಲ್ಲಿಯೇ ಅವರು ನೆಲೆಸಿದರು. ಹರಿಹರ ತಾಲೂಕಿನಿಂದ ಒಂದು 20 ಕಿಲೋಮೀಟರ್ನಷ್ಟು ದೂರ ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರತಕ್ಕಂತಹ ಆ ಮಹಾನ್ ಸಿದ್ಧ ಪುರುಷರ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಉಕ್ಕಡಗಾತ್ರಿ ಕರಿಬಸವೇಶ್ವರ ಸ್ವಾಮಿಗಳ ಸನ್ನಿಧಿ. ಉಕ್ಕಡಗಾತ್ರಿ ಬಗ್ಗೆ ಇಷ್ಟೊತ್ತು ನಮ್ಗೆ ಅದು ಐಡಿಯಾನೇ ಬರಲಿಲ್ಲ, ಯಾವ್ದಿರಬಹುದು ಅಂತ ನಾವು ಊಹಿಸ್ತಾನೆ ಇದ್ವಿ ಗುರುಗಳೇ. ಬಹಳ ವಿಶೇಷವಾದ ಸನ್ನಿಧಾನ. ಈಗಲೂ ಅಮಾವಾಸ್ಯೆ, ಪೌರ್ಣಮಿ ಅಂದ್ರೆ ಆ ರೀತಿಯ ಯಾರೆಲ್ಲರಿಗೆ ಒಂದ್ ತೊಂದರೆಗಳಿದೆ ಅಂತವ್ರನ್ನ ಕರ್ಕೊಂಡು ಹೋಗ್ಲಾಗತ್ತೆ ಅಲ್ವಾ? ಸತ್ಯ, ನಿಜ. ಗುರುಗಳೇ, ಈ ಪ್ರೇತ ಅನ್ನೋದು ಇವತ್ ಸ್ವಲ್ಪ ಉಕ್ಕಡಗಾತ್ರಿ ಬಗ್ಗೆ ಮಾತಾಡಿರೋದ್ರಿಂದ ಅದರ ರಿಲೇಟೆಡ್ ನಾನು ಆಚಾರ ವಿಚಾರದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಪ್ರೇತಗಳು, ಆತ್ಮಗಳು, ದೆವ್ವಗಳು ಹೀಗೆ ವಿವಿಧ ನಾಮಾಂಕಿತದಲ್ಲಿ ನಾವು ಕರಿತೀವಿ. ಮನುಷ್ಯರ ಮೇಲೆ ಮಾತ್ರ ಬರುವಂತದ್ದ, ಪ್ರಾಣಿಗಳ ಮೇಲೆ ಹೋಗಲ್ವಾ? ಬಹಳ ಅದ್ಭುತವಾದ ಪ್ರಶ್ನೆ ಇದು. ಆಗತ್ತಾ? ಯಾಕಂದ್ರೆ ಅಚಾನಕ್ ಆಗಿ ಒಂದು ಗಾಡಿ ಮುಂದೆ ಯಾವುದೋ ಒಂದು ಪ್ರಾಣಿ ಹಾದು ಹೋಯ್ತು, ಆಕ್ಸಿಡೆಂಟ್ಗೆ ಕಾರಣ ಆಯ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರೇತ ಅದ್ರ ಒಳಗೆ ಹೋಗಿ ಹೀಗೆ ಆಕ್ಸಿಡೆಂಟ್ ಮಾಡ್ಲಿಕ್ಕೆ ಕಾರಣ ಆಗಿತ್ತು ಅಂತ ಯಾರೋ ಮಾತಾಡೋದನ್ನ ನಾನು ಕೇಳಿದ್ದೆ. ನಂಗೆ ಆಗ ಆಶ್ಚರ್ಯ ಆಯ್ತು. ಪ್ರೇತ ಅಂತ ಹೇಳಿದ್ರೆ ಅದು ಮಾತಾಡ್ಬೇಕು ಅಂತ ಇನ್ನೊಬ್ರು ಮೈ ಮೇಲೆ ಬಂದು ತನ್ನ ಇಷ್ಟಾರ್ಥಗಳನ್ನ ಪೂರೈಸ್ಕೊಂಡು ಹೇಳ್ಕೊಳ್ಳೋದು, ನನ್ಗೆ ಅದು ತಿನ್ಬೇಕು, ನಾನು ಹೊಟ್ಟೋಗ್ತೀನಿ, ಇನ್ನೊಂದ್ಸರಿ ಬರಲ್ಲ, ಮತ್ತೆ ನನಗೂ ಅವ್ರಿಗೂ ಇರೋವಂಥ ಸಂಬಂಧ ಏನು, ಇವೆಲ್ಲವನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಕೂಡ. ಸೊ ಪ್ರಾಣಿಗಳ ಮೇಲೂ ಕೂಡ ಬರುತ್ತಾ ಪ್ರೇತಗಳು? ಖಂಡಿತವಾಗಲೂ ಮನಸ್ಸು, ಜೀವ ಇರ್ತಕ್ಕಂಥ ಯಾವುದೇ ಒಂದು ಜೀವದ ಮೇಲೆ ಇನ್ನೊಂದು ಆವೇಶ ಜೀವ ಆಗ್ತಕ್ಕಂಥ ಅವಕಾಶ ಇದ್ದೇ ಇದೆ. ಖಂಡಿತವಾಗಲೂ ಸಾಧ್ಯ ಇದೆ. ಆದರೆ ಅದರ ಪರ್ಸೆಂಟೇಜ್ ತುಂಬ ಕಡಿಮೆ. ಯಾಕೆ ಪರ್ಸೆಂಟೇಜ್ ತುಂಬ ಕಡಿಮೆ ಗೊತ್ತಾ? ಹೆಚ್ಚಾಗಿ ನಾವು ಅಂದಾಜು ಮಾಡಿದ್ರೆ ಗೊತ್ತಾಗತ್ತೆ. ಸುಮ್ಮನೆ ಮಾತಿಗೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ, ಬೇಗ ಗೊತ್ತಾಗತ್ತೆ. ಈಗ ರಸ್ತೆ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ, ನೀವು ಅಥವಾ ನಾವು ಯಾರೋ ಒಬ್ರು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ, ರಾತ್ರಿ ಹೊತ್ತು ಏನೋ ಕಲ್ಪನೆ, ಎಲ್ಲೋ ಬಸ್ ಇಳಿದೀವೋ, ನಡ್ಕೊಂಡು ಹೋಗ್ತಾ ಇದೀವಿ, ಏನೋ ಮಾಡ್ತಾ ಇದೀವಿ, ಒಂದು ಜಾಗಕ್ಕೆ ಹೋಗ್ತೇವೆ. ಆ ಜಾಗಕ್ಕೆ ಹೋದ ತಕ್ಷಣ ಏನೋ ಒಂಥರ ಮೈ ಜುಮ್ ಅನ್ನುವಂಥದ್ದು, ಏನೋ ಒಂದು ರೀತಿಯ ಅನುಭವ ಆಗ್ತಕ್ಕಂಥದ್ದಿರುತ್ತೆ. ಸಹಜ ಸ್ಥಿತಿಯಲ್ಲಿ ಮನಸ್ಸು ಆ ಸಂದರ್ಭದಲ್ಲಿ ಯೋಚನೆ ಏನು ಮಾಡುತ್ತೆ? ದೆವ್ವ, ಭೂತ, ಪ್ರೇತ, ಪಿಶಾಚಿ ಇಂಥದ್ನೇ ಏನೋ ಒಂದು ಯೋಚನೆ ಮಾಡುತ್ತೆ, ಮನಸ್ಸು ಭ್ರಮೆಗೊಳಗಾಗತ್ತೆ. ಹೀಗಾಗಿ ಕೆಲವು ಸಂದರ್ಭ ಅದು ಮಾನಸಿಕವಾಗಿ ಆಗತಕ್ಕಂಥ ಭ್ರಮೆಯೇ ಹೊರತು ಪ್ರೇತವೋ ಮತ್ತೊಂದ್ರ ಬಾಧೆಯೋ ಆಗಿರೋದಿಲ್ಲ, ವಾಸ್ತವಾಂಶ ಆಗಿರೋದಿಲ್ಲ ಎಲ್ಲ ಸಂದರ್ಭದಲ್ಲಿ. ಕೆಲವು ಸಂದರ್ಭ ಹೌದು ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಪ್ರಾಣಿಗಳಲ್ಲಿ ಆಗೋದಿಲ್ವಲ್ಲ. ಯಾಕೆ ಅಂತಂದರೆ ಪ್ರಾಣಿಗಳ ಮನಸ್ಸು
ಹಳೆ ನೆನಪನ್ನು ಅಷ್ಟು ವಿಶೇಷವಾಗಿ ಇಟ್ಕೊಂಡಿರಲ್ಲ ಎಲ್ಲ ಪ್ರಾಣಿಗಳು. ಕೆಲವು ಪ್ರಾಣಿಗಳಿಗಿರುತ್ತೆ, ಹಸು ಅಥವಾ ಈ ನಾಯಿ, ಆನೆ ಇತ್ಯಾದಿ ಕೆಲವು ಪ್ರಾಣಿಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಎಲ್ಲ ಪ್ರಾಣಿಗಳಿಗೆ ನೆನಪಿನ ಶಕ್ತಿ ಇರಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ ಆ ಒಂದು ಮಾನಸಿಕವಾಗಿರ್ತಕ್ಕಂಥ ಭಾವನೆ ಹುಟ್ಟೋದು ಭಾಳ ಕಡಿಮೆ. ಈಗ ಉದಾಹರಣೆಗೆ ಅದು ಬೇಕಾದ್ರೆ ಪುಟ್ಟ ನಾಯಿ ಮರಿ ಆಗಿರಲಿ ಅಥವಾ ದೊಡ್ಡ ಮುದಿ ನಾಯಿ ಆಗಿರಲಿ, ಅದು ರಸ್ತೆ ಮೇಲೆ ಓಡಾಡಬೇಕಿದ್ರೆ ಹೆದರ್ಕತಾ ಆ ಕಡೆ ಈ ಕಡೆ ಅನುಮಾನದಿಂದ ನೋಡ್ಕೊತಾ ಓಡಾಡೋದಿದ್ರೆ ದೆವ್ವಭೂತಗಳ ಬಗ್ಗೆ ಕಲ್ಪನೆಯೋ ಇನ್ನೊಂದು ಅಲ್ಲ. ತತ್ಕ್ಷಣದಲ್ಲಿ ಏನಾದರೂ ಎದುರುಗಡೆಯಿಂದ ಬಂದರೆ ಮಾತ್ರ ಅದು ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ, ಬಿಟ್ಟರೆ ಇಲ್ಲ. ಹಾಗಾಗಿ ಈ ದೆವ್ವಭೂತಗಳು ಕೇವಲ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಸಂದರ್ಭ ನಿಮಗೊಂದು ಉದಾಹರಣೆ ಕೊಡಬೇಕು ನಾನು. ಈ ದಾವಣಗೆರೆ ಹತ್ರ ಒಂದು ಊರಿತ್ತು. ಈಗ ಆ ಊರಲ್ಲಿ ಯಾರೂ ಇಲ್ಲ, ಅಂದರೆ ಈಗ ಇದೆಯೋ ಇಲ್ಲೋ ನನಗೆ ಅದು ಆ ಊರಿನ ಬಗ್ಗೆ ಅಷ್ಟು ಗೊತ್ತೂ ಇಲ್ಲ. ದಾವಣಗೆರೆಯಿಂದ ಈ ಚನ್ನಗಿರಿಗೆ ಬರ್ತಕ್ಕಂಥ ಮಾರ್ಗದಲ್ಲಿ ಇದ್ದಿದ್ದು ಒಂದು ಊರಿಗೆ 40 ವರ್ಷದ ಹಿಂದೆ ಒಂದು 8-10 ಮನೆಗಳಿದ್ದಂಥ ಒಂದು ಪ್ರಾಂತ್ಯ. ನಾನು ಓಡಿದ್ದಕ್ಕೆ ಹೇಳ್ತಿರೋದು. ಆವಾಗ ನನಗೊಂದು 12-13 ವರ್ಷ. ನಮ್ಮ ತಂದೆಯವ್ರ ಜೊತೆಗೆ ಹೋಗಿತ್ತು ಅಲ್ಲಿ. ಆ ಸಂದರ್ಭದಲ್ಲಿ ಏನಾಯಿತು, ಐ ಥಿಂಕ್ ಇದು 85-86ನೇ ಇಸ್ವಿ ಕಥೆ ಅಂತ ಅಂದ್ಕೊಳ್ತೀನಿ. ಆ ಊರಿನಲ್ಲಿ ಒಬ್ಬರ ಮನೆಯಲ್ಲಿರ್ತಕ್ಕಂತಹ ಒಂದು ಎತ್ತು, ಹೋರಿ ಅಂತ ಹೇಳ್ತಾರಲ್ಲ, ಆ ಹೋರಿಗೆ ಕಟ್ಟು ಹಾಕಿದರೆ, ಬೇಕಾದ್ರೆ ಹಗ್ಗ ಅಲ್ಲ ಸರಪಳಿ ಹಾಕಿ ಕಟ್ಟು ಹಾಕಿದ್ರು ಅಮಾವಾಸ್ಯೆಯ ದಿನ ಮಾತ್ರ ಅದು ಹಿಂಗಂದ್ರೆ ಸಾಕು ಸರಪಳಿ ಕಿತ್ತೋಗ್ಬಿಡೋದು. ಏನು ಮಾಡೋದು ಬೇಡ, ಸುಮ್ಮನೆ ಹಿಂಗಂದ್ರೆ ಸಾಕು ಅಷ್ಟೇ, ಕುತ್ತಿಗೆ ಶೇಕ್ ಮಾಡೋದು ಅಷ್ಟೇ. ಅವತ್ತು ಒಂದು ದಿನ ಅದು ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಯಾರು ಹಿಡಿಬೇಕು, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಹೊತ್ತಿಗೆ ಹಂಗೆ ಮಾಡುತ್ತೆ ಅಂತೂ ಹೇಳೋಕ್ಕಾಗಲ್ಲ. ಈ ಥರ ಆಗ್ತಿತ್ತು, ಬಹಳ ತೊಂದರೆ ಕೊಡ್ತಿತ್ತು. ಆಮೇಲೆ ಅದಕ್ಕೆ ಬಂತು ಕೇಸು, ಹೋಗಿ ನೋಡಿ ಎಲ್ಲ ಮಾಡೋ ಅಷ್ಟೊತ್ತಿ ಇದು ಪ್ರೇತ ಅಂತ ಗೊತ್ತಾಯ್ತು. ಆ ಪ್ರೇತವನ್ನು ತೆಗೆಯೋದಕ್ಕೆ ಏನು ಮಾಡಬೇಕು, ಏನೂ ಮಾಡೋಕ್ಕಾಗ್ದಲೇ ನಮ್ಗೆ ಅದು ಮುಟ್ಟೋಕ್ಕೆ ಸಾಧ್ಯವೇ ಆಗಲಿಲ್ಲ, ಅಷ್ಟು ಘೋರ ಪ್ರೇತ ಅದು. ಆ ನಂತರ ಏನಾಯಿತು, ಪ್ರಶ್ನೆ ಎಲ್ಲ ನೋಡೋ ಅಷ್ಟೊತ್ತಿಗೋ ಇಲ್ಲಿ ಸಮೀಪದಲ್ಲೇ ಎಲ್ಲ ಒಂದು ಕಡೆ ಆಗುತ್ತೆ, ಅವರನ್ನು ಉಕ್ಕಡಗಾತ್ರಿಗೆ ಆಮೇಲೆ ಕಳಿಸಲಾಯಿತು. ಇದು ಹೇಳ್ತಿರೋದು ನಾನು 85-86 ಕತೆ. ಹೋರಿಯನ್ನು ಉಕ್ಕಡಗಾತ್ರಿ ಅದನ್ನು ಅಲ್ಲಿ ಕಳಿಸಿದ ನಂತರದಲ್ಲಿ ಅದು ಹೊಡ್ಕೊಂಬರೋದು ಬೇಡ, ಅಲ್ಲಿ ಬಿಟ್ಬಿಡಿ ಅಂತ ಹೇಳಿ ಬಿಟ್ಟ ನಂತರದಲ್ಲಿ ಆ ಮನೆಗೆ ಬೇಕಾದ ಬಂದೋಬಸ್ತ್ ಏನೇನು ನಾವೆಲ್ಲ ಮಾಂತ್ರಿಕವಾದ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಬಂದೋಬಸ್ತ್ ಮಾಡಿಕೊಟ್ಬಿಟ್ಟು ಬಂದ್ವಿ. ಹಾಗಾಗಿ ಈ ಪ್ರೇತಗಳು ಬೇರೆ ಜೀವಗಳ ಮೇಲೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಒಂದು ಸತ್ಯ ಹೇಳ, ಇವತ್ತು ತಾರೀಕು 1, ನಿನ್ನೆ ಅಮಾವಾಸ್ಯೆ ಹುಣ್ಣಿಮೆ ಏನೂ ಅಲ್ಲ, ಆದರೂ ನೆನ್ನೆ ಕೆಲವ್ರ ತಲೆ ಮೇಲೆ ಪ್ರೇತ ಹತ್ಕೊಂಡಿರುತ್ತೆ, ನೆನ್ನೆ ರಾತ್ರಿ ಅಲ್ವಾ. ಆ ಥರದ ಪ್ರೇತಗಳಾಗೋದು ಇರುತ್ತೆ. ಯಾಕೆಂದರೆ ಎಷ್ಟೋ ಸಂದರ್ಭ ಏನಾಗುತ್ತೆ ಅಂದರೆ ವಾಸ್ತವಾಂಶ ಅವರ ಮೈ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ವೈಬ್ಸ್, ಈ ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಅದು ಯಾವ ಬಾಧೆಗಳು ಇರೋದು, ಮಾನಸಿಕವಾದ ಕಾಯಿಲೆಗಳು ತುಂಬ ಇರುತ್ತೆ. ಯಾಕೆಂದರೆ ಅದನ್ನೂ ನಾನು ಕಣ್ಣಾರೆ ಕಂಡಿದ್ದಿದೆ, ಬೆಂಗಳೂರಿನಲ್ಲೇ ನಾನು ಕಂಡಿದ್ದಿದೆ. ನನ್ನ ಹತ್ರನೇ ನೇರವಾಗಿ ಬಂದಿರತಕ್ಕಂಥದ್ದು. ಪಾಪ ಪುಟ್ಟ ಪಾಪು ಇದೆ, ಒಂದು 6-8 ತಿಂಗಳ ಮಗು ಇದೆ, ಅಂಥದ್ದನ್ನು ಕರ್ಕೊಂಡ್ಬಂದಿದೆ. ಆ ಯಮ್ಮ ವರ್ತನೆ ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ಇದು ಖಂಡಿತ ಇದು ಭೂತವೋ ಪ್ರೇತವೋ ಅಲ್ಲ, ಇದು ಮಾನಸಿಕ ಆಸ್ಪತ್ರೆ ಕರ್ಕೊಂಡೋಗಿ ನೀವು ಅಂತ ಹೇಳಿ ಸಾಕಾಯ್ತು, ಕರ್ಕೊಂಡು ಹೋಗ್ಲಿಲ್ಲ. ನಮ್ಮ ಬಹಳಷ್ಟು ಕಡೆ ಇವಾಗ ಸ್ವಲ್ಪ ಜಾಗೃತಿ ಮೂಡಿದೆ. ದೆವ್ವ ಬಂದಿದೆ ಅಂತ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಹೊರತು ಮಾನಸಿಕವಾಗಿ ಚಿಕಿತ್ಸೆ ಕೊಡಿಸ್ಬೇಕು ಅಂದ್ರೆ ಹಿಂಜರಿತಾರೆ. ನಮ್ಮ ಕಾರಣ ಹುಚ್ಚು ಅಂತೇಳಿ ಹುಚ್ಚರ ಪಟ್ಟ ಕಟ್ಬಿಡ್ತಾರೆ ಅಂತೇಳಿ. ಹುಚ್ಚಿಗೂ ಮಾನಸಿಕವಾಗಿ ಆಗ್ತಕ್ಕಂಥ ಭ್ರಮದಿನ ಅಸ್ವಸ್ಥತೆಗೂ ವ್ಯತ್ಯಾಸ ಇಲ್ವಾ? ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ. ಇದೇ ನಾವು ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವು ಅತ್ಯಂತ ಸ್ಪಷ್ಟವಾಗಿ 2-3 ಘಟನೆಗಳನ್ನು ನೋಡಿದ್ದೇನೆ. ಒಂದು ಹೆಂಗಸಿನ ಮೈ ಮೇಲೆ ದೆವ್ವ ಬಂದಿದೆ ಅನ್ನೋ ಕಾರಣಕ್ಕೆ ಅವಳು ಮೈ ಮೇಲೆ ಒಂದು ಯಾವುದೋ ಕ್ಷೇತ್ರದಲ್ಲಿ ಎತ್ತನ್ನು ತಂದು ಅಯ್ಯಮ್ಮನ ಮೈ ಮೇಲೆ ಕೂರಿಸ್ಬಿಟ್ಟಿದ್ದಾರೆ. ಅದು ಒಂದು 3.5-4 ಕ್ವಿಂಟಾಲ್ ತೂಕದ ಎತ್ತು. ಅದು ಆ ಎತ್ತನ್ನು ಬಸವ ಅದು ಬಂದು ತುಳಿದು ಬಿಟ್ರೆ ಅಯ್ಯಮ್ಮನ ಮೈ ಮೇಲೆ ಇರೋ ದೆವ್ವ ಬಿಟ್ಟೋಗುತ್ತೆ ಅಂತ ಹೇಳ್ಕೊಂಡು ಕರ್ಕೊಂಬಂದಲ್ಲಿ ಮಲಗಿಸಿರ್ತಾನಲ್ಲ ಈ ಬಸವನ್ನ, ಅವನ ತಲೆ ಮೇಲೆ ಇಡಿಸ್ಬೇಕು ಕಾಲನ್ನು ಅಂತೀನಿ ನಾನು. ಜೀವ ಅಯ್ಯಮ್ಮ ಕೂಗ್ತಿದೆ, ಗೋಳಾಡ್ತಿದೆ, ಅರ್ಚ್ಕೊಳ್ತಾ ಇದೆ, ಭಾರ ತಡ್ಕೊಳಕ್ಕಾಗ್ತಿಲ್ಲ. 3.5 ಕ್ವಿಂಟಾಲ್ ಆ ಗೊರಸನ್ನು ತೆಗೆದು ಇಟ್ಟು ಬಿಟ್ಟಿದೆ. ಹೊಟ್ಟೆ, ಹೃದಯ, ಎದೆ, ಕುತ್ತಿಗೆ ಆ ಭಾಗದಲ್ಲೆಲ್ಲ. ಏನಾಗಬೇಕು ಜೀವ? ಮನುಷ್ಯನ ಭ್ರಮೆಗೆ ಒಂದು ಸ್ವಲ್ಪ ಅದ್ರ ಮಿತಿ ಬೇಡವಾ? ನಾನು ತುಂಬ ದುಃಖ ಆಯಿತು. ಆಮೇಲೆ ನಾನೇನು ಮಾಡಿದೆ, ಇದು ಅದ್ರದ್ದು ಆ ವಿಚಾರ ಬಿಡೋಣ. ನನ್ನ ಮನೆಗೆ ಬಂದರು, ಇಲ್ಲ ನಾವು ನೀನು ಎಲ್ಲೆಡ್ರು ಕರ್ಕೊಂಡು ಹೋಗ್ತೀವಿ, ನಾವು ಆ ಚಿಕಿತ್ಸೆ ಕೊಡಿಸ್ತೀವಿ ಅಂದರು.
ಖಂಡಿತ ಬೇಡಮ್ಮ, ಇದು ದೆವ್ವ ಭೂತ ಯಾವುದು ಅಲ್ಲ, ನಿಮ್ಮ ಮಗಳಿಗೆ ಮಾನಸಿಕ ಆಗಿರೋದು, ಡಾಕ್ಟ್ರಿಗೆ ತೋರಿಸಿ ಅಂದೆ. ನಿಮಗೆ ಸರಿಯಾಗಿ ಮಾಡೋಕ್ಕಾದ್ರೆ ಮಾಡಿ ಸ್ವಾಮಿ, ನೀವು ಡಾಕ್ಟ್ರ್ ಹತ್ರ ಎಲ್ಲ ಹೋಗೋಕ್ಕೆಲ್ಲ ಹೇಳಬೇಡಿ, ನನ್ನ ಮಗಳೇನು ಹುಚ್ಚಿ ಅಲ್ಲ, ದೆವ್ವ ಹಿಡ್ದಿರೋದು. ನಾನು ಹೇಳಿದೆ ಹುಚ್ಚಿ ಅಂತ ನಾನು ಹೇಳ್ತಿಲ್ಲ ತಾಯಿ, ನಿಮ್ಮ ಮಗಳ ಜೀವನ ನೀವೇ ಬರ್ಬಾದ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಕೆಲಸ ಮಾಡಬೇಡಿ, ಅವಳಿಗೆ ಆಗಿರೋದು ಮಾನಸಿಕ ಸಮಸ್ಯೆ, ಇದು ದೆವ್ವ ಅಲ್ಲ. ಗುರುಗಳೇ ಯಾಕೆ ಹೇಳಿದ್ರು ಕರ್ಕೊಂಡು ಹೋಗ್ಲಿಲ್ಲ. ಕೆಲವರು ಹಾಗೆ ಗುರುಗಳೇ. ಪರಿಣಾಮ ಏನಾಯ್ತು ಗೊತ್ತಾ? ಪರಿಣಾಮ ಏನಾಯ್ತು ಗೊತ್ತಾ? ನಾ ಹೇಳಿದ್ರು ಕೇಳ್ದಲ್ಲೇ 8 ತಿಂಗಳ ತನಕ ಅವಳನ್ನು ಸತಾಯಿಸಿ ಗೋಳಾಡ್ಸಿದ್ರು, ಕಡೆಗೂ ಕರ್ಕೊಂಡು ಹೋಗ್ಲಿಲ್ಲ, ಅವಳು ಹೋದ್ಲು. ಇದು ನಮ್ಮ ಜನರ ಮೂರ್ಖತನಕ್ಕೆ ಸಾಕ್ಷಿ. ಬಾಯಿ ಬಿಟ್ಟು ನನಗೆ ಹೀಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋದೇ ತುಂಬಾ ದೊಡ್ಡ ವಿಚಾರ. ದಯಮಾಡಿ ಯಾರಿಗಾದ್ರೂ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಂತ ಹೇಳಿದ್ರೆ ಒಂದು ಪುಟ್ಟ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಗೆ ಕರ್ಕೊಂಡು ಹೋಗೋದನ್ನ ಮರಿಬೇಡಿ. ಅದರಲ್ಲಿ ಯಾವುದೇ ಹುಚ್ಚರ ಪಟ್ಟವನ್ನ ಯಾರು ಕಟ್ಟೋದು ಇಲ್ಲ. ಹಂಗ್ ಕಟ್ಟಿದ್ರು ಅಂದ್ರೆ ಅವರೇ ಹುಚ್ಚರು ಅಷ್ಟೇ. ಗುರುಜಿ, ಉಕ್ಕಡಗಾತ್ರಿ ಬಗ್ಗೆ ತಾವು ಹೇಳ್ತಾ ಇದ್ರಿ. ಯಾಕೆ ಗುರುಗಳೇ ಅತಿ ಹೆಚ್ಚು ಜನ ಅಂತಹ ಸ್ಥಳಗಳಿಗೆ ಅಮಾವಾಸ್ಯೆ ಪೂರ್ಣಿಮೆ ಸಮಯದಲ್ಲೇ ಹೋಗ್ತಾರೆ, ಮತ್ತು ಯಾವ ಸಮಯಕ್ಕೆ ಹೋಗಬೇಕು ಪರಿಹಾರವನ್ನ ಪಡ್ಕೊಳ್ಬೇಕು ಅಂದ್ರೆ? ಒಟ್ಟಾರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಪ್ರತಿಯೊಂದು ಕೂಡ ಅಷ್ಟೇನೆ. ಈಗ ಉದಾಹರಣೆಗೆ ಚಳಿ ಇದೆಯಲ್ಲ, ಈ ಚಳಿ ತುಂಬಾ ಚಳಿ ಹೊಡಿತಾ ಇದೆ ಈಗ ನೋಡಿ, ಈ ಸಂದರ್ಭದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯ ಭಾರ ಹೆಚ್ಚಾಗುತ್ತೆ. ಹೌದು. ಈ ಗಾಳಿಯ ಭಾರ ಹೆಚ್ಚಾಗೋದ್ರಿಂದ ಎಷ್ಟೋ ಜನರಿಗೆ ಯಾರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ ಅವರಿಗೆ ಸಲೀಸಾಗಿ ಶರೀರಕ್ಕೆ ಆಮ್ಲಜನಕ ಸಿಗಲ್ಲ, ಹಾಗಾಗಿ ಉಸಿರಾಟದ ತೊಂದರೆ ಉತ್ಪತ್ತಿ ಆಗತ್ತಲ್ಲ. ಹೀಗೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಅನೇಕ ವ್ಯತ್ಯಾಸಗಳಿಂದ ಮನುಷ್ಯನ ಮೆದುಳದ ಮೇಲೆ ಅದರ ಪ್ರಭಾವ ಬೀರ್ತಕ್ಕಂಥದ್ದು. ಮಾನಸಿಕವಾಗಿ ಯಾರಿಗೆ ಖಿನ್ನತೆ ಇರುತ್ತೆ, ದೌರ್ಬಲ್ಯ ಇರುತ್ತೆ, ಅಥವಾ ಭ್ರಮಾಧೀನ ಸ್ಥಿತಿ ಇರುತ್ತೆ, ಅಂಥವ್ರಿಗಂತೂ ತೊಂದರೆ ಆಗೇ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಚಿಕಿತ್ಸೆಗಳು ಎಷ್ಟೋ ಸಂದರ್ಭ ಫಲ ಕೊಡಲ್ಲ. ಚಿಕಿತ್ಸೆ ಯಾಕೆ ಫಲ ಕೊಡೋದಿಲ್ಲ ಅಂತಂದ್ರೆ, ಅವರ ಮನಸ್ಸಿನ ಒಳಗೆ ಒಂದು ಭ್ರಮೆ ಕೂತಿರ್ತದೆ. ಏನಪ್ಪ ಅಂತಂದ್ರೆ, ತನಗೆ ಯಾವುದೋ ಪ್ರೇತವೋ ಭೂತವೋ ಪಿಶಾಚಿಯೋ ಯಾವುದೋ ಗಾಳಿ ತನಗೆ ತೊಂದರೆ ಕೊಡ್ತಿದೆ ಅಂತಕ್ಕಂಥ ಒಂದು ಭ್ರಮೆ ಅಥವಾ ಆ ಒಂದು ಭಾವನೆ ಕೂತಿರ್ತದೆ. ಇದು ಬಹಳ 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 ಸಣ್ಣ ಮಟ್ಟದ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದ್ರೆ, ಅವರನ್ನು ಕರ್ಕೊಂಡೋಗಿ ಆ ಕ್ಷೇತ್ರಕ್ಕೆ ಎಲ್ಲೋ ಕರ್ಕೊಂಡೋಗ್ಬಿಟ್ಟು ಕೂರಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಸಮಾಧಾನ ಆಗೋಷ್ಟು ಹೊತ್ತು ಕೂರಿಸಿ ಮಾಡ್ಕೊಂಡು ಬಂದ್ಬಿಟ್ರೆ ಸರಿಯಾಗಿ ಹೋಗ್ಬಿಡ್ತಾರೆ, ಸಮಸ್ಯೆ ಇಲ್ಲ. ಇನ್ನು ಕೆಲವರಿಗೆ ವಾಸ್ತವಾಂಶ ಇರ್ತದೆ, ಸಮಸ್ಯೆ ನಿಜವಾಗಿ ಇರ್ತದೆ. ಹಾಗ ನಿಜವಾಗಿ ಭೂತ ಪ್ರೇತ ಪಿಶಾಚ ದೆವ್ವ ಎಲ್ಲ ಇರೋದು ಹೌದಾ? ಹೇಗೆ ಕಂಡುಹಿಡಿಯೋದು? ಇದು ಒಳ್ಳೆ ಪ್ರಶ್ನೆ. ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಇದರಲ್ಲಿ 3 ರೀತಿಯದ್ದಿರುತ್ತೆ ಪ್ರೇತದಲ್ಲಿ. ಒಂದು ರಂತು ಕಾಮ ಅಂತೇಳಿ ಒಂದು, ಮತ್ತೊಂದು ಗಂತು ಕಾಮ ಅಂತೇಳಿ, ಮತ್ತೊಂದು ಹಂತು ಕಾಮ. ಈ ರಂತು ಗಂತು ಹಂತು 3 ರೀತಿಯಲ್ಲಿ ಇರುತ್ತೆ. ರಂತು ಅದು ರಮಿಸುವುದು, ಆಗಾಗ ಬಂದು ತಾನು ಆ ಜೀವಕ್ಕೆ ಹಿಂಸೆಯನ್ನು ಕೊಟ್ಟು ಹೊರಟೋಗ್ತಕ್ಕಂಥದ್ದು. ಆಗಾಗ ಅಂದ್ರೆ ನಿತ್ಯದಲ್ಲಿ ಅವರ ಚಟುವಟಿಕೆ ಹೇಗಿರುತ್ತೆ, ಆ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ಮುಖದ ಲಕ್ಷಣಗಳಲ್ಲಿ ವ್ಯತ್ಯಾಸ ಕಾಣುತ್ತೆ. ಮುಖ್ಯವಾಗಿ ಮುಖದಲ್ಲಿ ಒಂದು ಥರದ ಆ ಉಗ್ರತೆ ಅಂತಕ್ಕಂಥದ್ದು ಸಹಜ ಸ್ಥಿತಿಯಲ್ಲಿ ಕಾಣೋದಿಲ್ಲ. ಫೋಟೋದಲ್ಲಿ ನೋಡಿದ್ರೆ ತಕ್ಷಣ ಗೊತ್ತಾಗುತ್ತೆ, ಕಣ್ಣಿನಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಮುಖದ ಅವ್ರು ಎಷ್ಟೇ ಸಿಟ್ಟು ಮಾಡ್ತಿರ್ಲಿ, ಏನೇ ಮಾಡ್ತಿರ್ಲಿ, ಕಣ್ಣು ಹಿಂಗಿರುತ್ತೆ, ಅರ್ಧಂಬರ್ಧ ತೇಲ್ಗಣ್ಣು ಮೇಲ್ಗಣ್ಣಾಗಿ ಪದೇ ಪದೇ ಹಾಗಾಗ್ತಾ ಇರುತ್ತೆ. ಮುಖದಲ್ಲಿ ಉಗ್ರತೆ ಬರುತ್ತೆ. ತಿನ್ನೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಕೆಲವು ಸಂದರ್ಭ ಅಡ್ಡಾದಿಡ್ಡಿ ತಿನ್ನೋಕೆ ಶುರು ಮಾಡ್ತಾರೆ, ಇಲ್ಲಾಂದ್ರೆ ಏನು ತಿನ್ನೋದೇ ಇಲ್ಲ. 3 ದಿವಸಕ್ಕೆ 2 ತುತ್ತು ತಿಂದ್ರೂ ಏನೂ ಆಗೋದಿಲ್ಲ ಅವರಿಗೆ, ಶರೀರ ಮೇಂಟೈನ್ ಆಗಿ ಹೋಗುತ್ತದೆ. ಇದನ್ನ ರಂತು ಕಾಮ, ಆಗಾಗ ಬಂದು ಆ ದೇಹದಲ್ಲಿ ತಾನು ಆಕರ್ಷಿತವಾಗಿ ಆ ದೇಹಕ್ಕೆ ಒಂದು ಹಿಂಸೆ ಕೊಟ್ಟು ಹೋಗುವಂಥದ್ದು ಒಂದು ಕ್ರಮ. ಇದು ರಂತು. ಎರಡನೇದು ಗಂತು. ಈ ಗಂತು ಏನ್ ಮಾಡುತ್ತೆ, ಶರೀರದೊಳಗೆ ಸೇರ್ಕೊಂಡ್ಬಿಡುತ್ತೆ. ಆ ಜೀವ ಆ ಶರೀರದಲ್ಲಿ ಪ್ರಾಣ ಇರುವಲ್ಲಿವರೆಗೂ ಅದ್ರ ಜೊತೆಲೇ ಇದ್ದು ಯಾವಾಗ್ಲೂ ಆರಾಮಾಗಿರುತ್ತೆ, ಇದ್ದಿದ್ದೇ ಗೊತ್ತಾಗೋದಿಲ್ಲ. ಎಲ್ಲೋ ಒಂದೊಂದ್ಸಲ ಬಂದ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಮಾಡ್ತಿರುತ್ತೆ. ಇದು ಗಂತು ಕಾಮ. ಲಕ್ಷಣಗಳು ಸೇಮ್, ತಿನ್ನೋದ್ರಲ್ಲಿರ್ಬೋದು, ಮಾತಾಡೋದ್ರಲ್ಲಿರ್ಬೋದು, ಒಂದೊಂದು ಸಾರಿ ಒಂದೊಂದು ಥರದಲ್ಲಿ ವರ್ತನೆ ಮಾಡ್ತಾರೆ. ಏನು ಇದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಅದಕ್ಕೆ ವೈಜ್ಞಾನಿಕವಾಗಿ ಹೇಳೋದು. ಒಂದು ನಮ್ಮ ಒಳಗೊಂದು ಚೈತನ್ಯವಿದೆ, ಹೌದು. ಆ ಚೈತನ್ಯವನ್ನ ಆಕ್ರಮಿಸ್ಕೊಳ್ಳುವಂತ ಆತ್ಮ ಮತ್ತೊಂದು ಬರುತ್ತೆ. ಖಂಡಿತ ಬರುತ್ತೆ, ಸಾಧ್ಯ ಇದೆ, ಯಾಕೆ ಸಾಧ್ಯ ಇಲ್ಲ? ಹಾಗೆ ನಮ್ಮ ಒಳಗಿರುವಂತಹ ಚೈತನ್ಯದ ಕಥೆ ಏನು? ಪ್ರಾಣಗಳು, ಮನುಷ್ಯನ ದೇಹದಲ್ಲಿರ್ತಕ್ಕಂಥದ್ದು ಒಟ್ಟು 5 ಪ್ರಾಣಗಳು, ಪಂಚಪ್ರಾಣ ಅಂತ ಕರೀತಾರೆ.
ಈ ಪಂಚಪ್ರಾಣಗಳು ಹೇಗೆ ಈ ದೇಹದ ಒಳಗೆ ಆಶ್ರಯವಾಗಿದೆಯೋ, ಹೃದಯ ಪ್ರಾಣೋ ಉದೇಪಾನ ಸಮಾನೋನ ಅಭಿಸಂಸ್ಥಿತ ಉದಾನ ಕಂಠದೇಶಸ್ತು ವ್ಯಾನ ಸರ್ವ ಶರೀರಗಃ ಅಂತೇಳಿ. ಇಡೀ ಶರೀರದೊಳಗೆ ಎಲ್ಲಿ ಬೇಕಾದರೂ ಅದರ ವ್ಯಾಪ್ತಿಯನ್ನು ಹೊಂದೋದಕ್ಕೆ ಅದಕ್ಕೆ ಅವಕಾಶ ಇದೆ. ಕಾರಣ ಅದು ರೂಪ ಅಲ್ಲ, ಅದು ಒಂದು ಶಕ್ತಿ ಅಷ್ಟೇನೆ. ಹಾಗಾಗಿ ಅದೇನು ಬಹಳ ದೊಡ್ಡ ಇದು ಅಂತ ಅಲ್ಲ, ಸೇರ್ಕೊಳ್ಳೋದಕ್ಕೆ ಅವಕಾಶ ಖಂಡಿತ ಇರುತ್ತೆ. ಅದಕ್ಕೆ ಪ್ರಚೋದನೆ ಬುದ್ಧಿ ಮೇಲೆ ಒಂದೊಂದ್ಸರಿ ನೆಗೆಟಿವ್, ಒಂದೊಂದ್ಸರಿ ಪಾಸಿಟಿವ್. ಕೆಲವು ಸರಿ ಮಾತಾಡಿದಾಗ ಇವನೇನೋ ಅಂತ ಅನುಮಾನ ಪಡೋ ಮಟ್ಟಿಗೆ ಆಗುತ್ತಲ್ವಾ. ಈ ರೀತಿ ದ್ವಂದ್ವದಲ್ಲಿ ಇರ್ತಕ್ಕಂಥದ್ದೇನಿದೆಯಲ್ಲ ಅದನ್ನು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ವೈಜ್ಞಾನಿಕವಾಗಿ ಹೆಸರು ಕೊಟ್ಟಿರ್ತಕ್ಕಂಥದ್ದು. ಅದು ಜೀವದ್ವಯಾವೇಶ ಅಂತ ಹೇಳುತ್ತೆ ಸಂಸ್ಕೃತದಲ್ಲಿ. 2 ಜೀವಗಳು ಒಂದೇ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಉಂಟು. 2 ಅಲ್ಲ 5 ಜೀವಗಳು ಇರೋದು, 16 ಜೀವಗಳವರೆಗೆ ಒಂದು ದೇಹದೊಳಗಿದ್ದ ದಾಖಲೆಗಳಿದ್ದಾವೆ, ಹುಡುಕು ನೋಡ್ಲಿ ಸಿಕ್ಕತ್ತೆ. ಹಾಗಾಗಿ ದೆವ್ವಭೂತಗಳು ಅಂತಕ್ಕಂಥದ್ದು ನಾವು ಸಿನಿಮಾದಲ್ಲೆಲ್ಲ ನೋಡೋ ರೀತಿಲೆಲ್ಲ ಇರೋದಲ್ಲ. ಅದು ಒಂದು ಎನರ್ಜಿ, ಒಂದು ಶಕ್ತಿ, ಒಂದು ಚೈತನ್ಯ. ಅದು ಓಡಾಟ ಎಲ್ಲ ಕಡೆಗೂ. ಈಗ ನಾವಿಲ್ಲಿ ಕೂತಿದ್ದೇವೆ, ನಾವು ಸ್ಥೂಲವಾಗಿ ನಮ್ಮ ಈ ಕಣ್ಣಿನಲ್ಲಿ ಇಷ್ಟು ಏನು ಕಾಣುತ್ತದೆ ಇಷ್ಟು ಮಾತ್ರ ಕಾಣುತ್ತೆ. ಯಾವಾಗ ನಾವು ಸೂಕ್ಷ್ಮ ರೂಪಗಳನ್ನು ನೋಡುವ ಮಟ್ಟಕ್ಕೆ ನಮ್ಮನ್ನು ನಾವು ರೆಡಿ ಮಾಡಿಕೊಂಡ್ರೆ ಇದ್ರೊಳಗಡೆ ಇರ್ತಕ್ಕಂಥ ಬೇರೆ ಚೈತನ್ಯಗಳು ಕಾಣ್ತವೆ. ಇದು ಈ ಜಾಗದೊಳಗಡೆ ಬೇರೆ ಏನೂ ಇಲ್ಲ ಅಂತ ಅನ್ಕೋಬೇಡಿ. ಖಂಡಿತವಾಗ್ಲೂ ಈ ಜಾಗದೊಳಗಡೆ ಬೇರೆ ಬೇರೆ ಶಕ್ತಿಗಳಿದ್ದೇ ಅಷ್ಟೇ. ಅದು ನಮ್ಮ ಮೇಲೆ ತನ್ನ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ಅದಕ್ಕೆ ಶಕ್ತಿ ಇದ್ರೆ ತೊಂದರೆ ಮಾಡುತ್ತೆ. ಅಕಸ್ಮಾತ್ ನಾವು ಹೇಗೆ ಅದನ್ನ ಒಂದು ತಡೆಗೋಡೆ ತರ ಹೇಗೆ ಹಾಕೊಳ್ಳೋದು? ಪೂಜೆ ಪುನಸ್ಕಾರಗಳ ಮೂಲಕ ಅನ್ನೋದಕ್ಕಿಂತಲೂ ಹೆಚ್ಚಿನದಾಗಿ ಇನ್ನು ಬಹಳ ಮುಖ್ಯವಾದ್ದೇನಪ್ಪ ಅಂತಂದ್ರೆ ವಿಲ್ ಪವರ್ ಹೆಚ್ಚಿಟ್ಕೊಂಡಿರ್ಬೇಕು. ಧೈರ್ಯವನ್ನು ಹೆಚ್ಚಾಗಿ ಇಟ್ಕೊಂಡಿರ್ಬೇಕು. ಒಳಗಡೆ ಗಿಲ್ಟ್ ಇರಬಾರ್ದು. ನಾವು ಗಿಲ್ಟ್ ನೀವು ಯಾವುದೇ ಕೆಲಸ ಮಾಡಕ್ ಹೋಗಿ, ಒಂದೊಮ್ಮೆ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ನಮ್ಗೇನು ಅನ್ಸಲ್ಲ. ಕೆಟ್ಟ ಕೆಲಸ ಮಾಡಕ್ ಹೋದ ಕೂಡ್ಲೇನೆ ಮೊದಲು ಮನಸ್ಸಲ್ಲಿ ಒಳಗಡೆ ಹಿಂಜರಿಕೆ ಬರುತ್ತಿಲ್ಲ, ಈ ತಪ್ಪು ನಮ್ಮ ಒಳ ಮನಸ್ಸು ಹೇಳುತ್ತೆ. ತಕ್ಷಣ ನಾವು ಆ ಕೆಲಸ ನಿಲ್ಲಿಸಿದ್ರೆ ಗಿಲ್ಟ್ ಅನ್ನೋದು ಹೊರಟೋಗುತ್ತೆ, ವಿಲ್ ಪವರ್ ಹೆಚ್ಚಾಗುತ್ತೆ, ಸಹಜವಾಗಿ ಇದಾಗುತ್ತೆ, ಕಂಟ್ರೋಲಿಗೆ ಬರುತ್ತೆ. 3ನೇದು ಹಂತುಕಾಮ. ಈ ಹಂತುಕಾಮ ಅನ್ನೋ ಪ್ರೇತ ಏನು ಮಾಡುತ್ತೆ ಅಂತಂದರೆ ಬಂದು ಅಟ್ಯಾಕ್ ಮಾಡುತ್ತೆ, ಶರೀರದೊಳಗೆ ಸೇರ್ಕೊಳ್ಳುತ್ತೆ. ಇಂಥಷ್ಟು ದಿನ ಒಂದು ಹುಣ್ಣಿಮೆಯೋ ಅಮಾವಾಸ್ಯೋ 48 ದಿವಸ 36 ದಿವಸ ಅನ್ನೋಷ್ಟೊತ್ತಲ್ಲ ಆ ಜೀವನ ಮುಗಿಸ್ಬಿಡುತ್ತೆ, ಪ್ರಾಣ ತೊಗೊಂಡು ಹೋಗ್ಬಿಡುತ್ತೆ, ಇಡೋದೇ ಇಲ್ಲ. ಈ ಥರ ಹೋಗಿದ್ದು ನಾನು ದಾಖಲೆಗಳನ್ನು ನೋಡಿದ್ದೇನೆ ಬೇಕಷ್ಟು. ಯಾವ ರೀತಿ ಅಂತಂದರೆ ಆ ವ್ಯಕ್ತಿ ತಾನೇ ಹೋಗಿ ಯಾವುದೋ ಒಂದು ರೀತಿಯಲ್ಲಿ ತನ್ನನ್ನು ತಾನು ಕೊನೆ ಕಾಣಿಸ್ಕೊಂಡ್ಬಿಡ್ತಾನೆ. ಈ ಥರದ್ದೆಲ್ಲ ನಾವು ನೋಡಿದ್ದೇವೆ. 3-4 ಜನ ಸೇರಿ ದಿನಗಟ್ಟಲೆ ಕಾಪಾಡಿಕೊಂಡ್ರು, 5 ನಿಮಿಷ ವ್ಯತ್ಯಾಸ ಆಯಿತು, ಹೋಗಿ ನದಿ ಹಾರಿಬಿಡ್ತದೆ ಜೀವ. ಘಟನೆಗಳನ್ನು ಈ ಥರದ್ದೆಲ್ಲ ನೋಡಿ 5 ದಿನ ಕಾದ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ನಾವೆಲ್ಲ ರೆಡಿ ಮಾಡ್ಕೊಳ್ತೀವಿ, ನಾಳೆ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ಅಷ್ಟು ಸಿದ್ಧಪಡಿಸ್ಕೊಂಡಿದ್ದೀವಿ. ಬೆಳಿಗ್ಗೆ ಇವರೆಲ್ಲರೂ ಒಂದು 5 ನಿಮಿಷ ವ್ಯತ್ಯಾಸ ಅನ್ನೋಷ್ಟೊತ್ತಿಗೆ ಹೋಗಿ ನದಿ ಹಾರಿಬಿಟ್ಟು ಹೋಯಿತು. ಈ ಥರದ ಘಟನೆಗಳು ಕೂಡ ಆಗತ್ತೆ. ಹಾಗಾಗಿ ಯಾವುದೇ ಈ ಥರದ ಅನುಮಾನ ಬರ್ತಕ್ಕಂಥ ಘಟನೆಗಳು ನಡೆದರೂ ಕೂಡ ತಕ್ಷಣದಲ್ಲಿ ಅವರನ್ನು ಕರ್ಕೊಂಡು ಉಕ್ಕಡಗಾತ್ರಿಗೆ ಹೋಗಿ ಆ ದೋಷವನ್ನು ಪರಿಹಾರ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕರಿಬಸವೇಶ್ವರ ಸ್ವಾಮಿಗಳ ಜೀವಂತ ಸಮಾಧಿ ಅದು. ಕರಿಬಸವೇಶ್ವರ ಶ್ರೀಗಳವರು 400 ವರ್ಷಗಳ ಹಿಂದೆ ಅಲ್ಲಿದ್ದು ಆ ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಪೀಡೆಗಳನ್ನು ಪರಿಹಾರ ಮಾಡಿದ್ದಷ್ಟೇ ಅಲ್ಲದೆ ಎಲ್ಲೆಲ್ಲಿ ಯಾರ್ಯಾರು ಭಕ್ತರು ಬಂದರು ಕರೆದ್ರೋ ಆ ಎಲ್ಲ ಕ್ಷೇತ್ರಗಳಿಗೆ ಕೂಡ ಹೋಗಿ ಅಲ್ಲಿದ್ದಂಥ ರೀತಿ ಎಲ್ಲ ಪ್ರೇತಾತ್ಮಗಳಿಗೆಲ್ಲ ಸದ್ಗತಿಯನ್ನು ಕೊಡಿಸಿದ್ರು. ಪರಮೇಶ್ವರನ ಅನುಗ್ರಹದಿಂದ ಬಂದಂಥ ನಂದೀಶ್ವರನೇ ಕರಿಬಸವೇಶ್ವರ ಅನ್ನುವ ಹೆಸರಿನಿಂದ ಇವತ್ತು ಕೂಡ ಉಕ್ಕಡಗಾತ್ರಿಯಲ್ಲಿ ಸಜೀವ ಸಮಾಧಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ ಅಂತಕ್ಕಂಥದ್ದು ಭಕ್ತರ ನಂಬಿಕೆ. ಹಾಗಾಗಿ ಆ ಥರದ ನಿಜವಾದ ಸಮಸ್ಯೆ ಇದ್ದರೆ ಅಲ್ಲಿ ಕರ್ಕೊಂಡೋಗಿ ದೋಷ ಪರಿಹಾರ ಮಾಡ್ಕೊಳ್ಳಿ ಅನ್ನೋದು ಒಂದಾದರೆ, ನಿಮಗೆ ಅದರ ಬಗ್ಗೆ ತೀರ್ಮಾನ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ತಪ್ಪು ಕಲ್ಪನೆಗಳನ್ನು ಇಟ್ಕೊಳ್ಳದೆ ಏನೋ ಅದಕ್ಕೆ ಮಾನಸಿಕ ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಕೊಂಡು ಹುಚ್ಚು ಅಂದ್ಬಿಡ್ತಾರೆ ಜನ ಅನ್ನುವಂಥ ಹುಚ್ಚನ್ನು ನೀವು ಏರಿಸ್ಕೊಳ್ದಲೆ ಆ ಸಮಸ್ಯೆ ಇರೋರು ದಯವಿಟ್ಟು ಮೊದಲು ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಅನ್ನೋದು ನಮ್ಮ ಮಾತು. ಖಂಡಿತ ಧನ್ಯವಾದಗಳು. ಅಮೂಲ್ಯವಾದ ವಿಚಾರವನ್ನ ತಿಳಿಸಿದ್ರಿ ಗುರುಗಳೇ. ಇನ್ನು 4 ರಾಶಿಗಳು. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತು ಕರ್ಮಸ್ಥಿತಿಯಲ್ಲಿ ಬಂದಿರತಕ್ಕಂತಹ ಚಂದ್ರ ವ್ಯಯಾಧಿಪತಿ ಕರ್ಮದಿಂದ ಚತುರ್ಥವನ್ನು ನೋಡ್ತಾನೆ, ಕೌಟುಂಬಿಕ ಸ್ಥಿತಿಯನ್ನು ನೋಡ್ತಾನೆ. ಅಂದರೆ ಸ್ವಲ್ಪ ಹಣಕಾಸನ್ನು ಖರ್ಚು ಮಾಡಿ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣವನ್ನು ಶುದ್ಧ ಮಾಡುವ ಅಥವಾ ಸಮೃದ್ಧ ಮಾಡುವ ಅಥವಾ ಸಂತೋಷವನ್ನು ಹೊಂದತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಹಣಕಾಸುಗಳನ್ನು ಖರ್ಚು ಮಾಡಬೇಕಾಗಿ ಬರ್ತದೆ. ವ್ಯಯಾಧಿಪತಿ
ಚತುರ್ಥಕ್ಕೆ ಉಚ್ಚ ಸ್ಥಿತಿಯಿಂದ ನೋಡ್ತಾನೆ. ಸ್ವಲ್ಪ ಹೆಚ್ಚು ಖರ್ಚು ಮಾಡಬೇಕಾಗಿ ಕೂಡ ಬರಬಹುದು. ಜೊತೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮನೆಯ ಹೆಣ್ಣು ಮಕ್ಕಳಿಗೆ ವಸ್ತುಗಳನ್ನು, ಉಡುಗೊರೆಗಳನ್ನು ಕೊಡಿಸೋದಕ್ಕೋಸ್ಕರವಾಗಿ ಕೂಡ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಬೆಳ್ಳಿಯ ಪಾತ್ರೆಗಳನ್ನು, ಬೆಳ್ಳಿಯ ವಸ್ತುಗಳನ್ನು ಅಥವಾ ರೇಷ್ಮೆಯ ವಸ್ತ್ರಗಳನ್ನು ಕೊಡಿಸ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಹಾಗಾಗಿ ಒಳ್ಳೆಯ ದಿನ, ಅವ್ರ ಜೊತೆಯಲ್ಲಿ ಸುಖವಾಗಿ ಆನಂದವಾಗಿ ದಿನ ಕಳೀತಕ್ಕಂಥದ್ದು, ಮನೆಯ ಮಕ್ಕಳೊಂದಿಗೆ, ಮಕ್ಕಳ ಪರಿವಾರದ ಜನರೊಂದಿಗೆ ಆನಂದವಾಗಿ ದಿನವನ್ನು ಕಳೀತಕ್ಕಂಥ ಅವಕಾಶ. ಅಷ್ಟಮದಲ್ಲಿರ್ತಕ್ಕಂಥ ಶನೈಶ್ಚರನಿಂದಾಗಿ ಬರುವಂಥ ನೋವು ಕೂಡ, ಕಾಲಿ ನೋವಿರ್ಬೋದು, ಮೈಕೈ ನೋವಿರ್ಬೋದು ಇತ್ಯಾದಿಗಳು ಕೂಡ ಇವತ್ತು ನಿಮ್ಮ ಗಮನಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ, ಯಾಕೆಂದರೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನಲ್ಲ, ರೋಹಿಣೀಶ ಅಂತ ಹೇಳ್ತಾರೆ ಅವನ್ನ. ಹಾಗಾಗಿ ಅವನು ಪತ್ನಿಯ ಜೊತೆಯಲ್ಲಿರ್ತಕ್ಕಂತಹ ಚಂದ್ರ, ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರ ಕೂಡ. ಹಾಗಾಗಿ ಮನಸ್ಸನ್ನು ಅಷ್ಟು ಸುಲಭಕ್ಕೆ ಇವತ್ತು ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ, ಚಿಂತೆ ಮಾಡಬೇಡಿ, ಶಿವನ ಆರಾಧನೆ ಮಾಡ್ಕೊಳ್ಳಿ, ಮತ್ತಷ್ಟು ಗಟ್ಟಿಯಾಗಿರ್ತಕ್ಕಂಥ ಮನಸ್ಸು ಪ್ರಾಪ್ತಿಯಾಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರ ತೃತೀಯಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು, ದೈವ ಬಲದ ಮುಖಾಂತರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಲಾಭದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು, ಒಡ ಹುಟ್ಟಿದವರ ಸಹಕಾರ, ಕೌಟುಂಬಿಕವಾಗಿರ್ತಕ್ಕಂಥ ನೆಮ್ಮದಿ, ಯಾವುದನ್ನು ತಗೊಳ್ಳೋದು, ಎಲ್ಲ ವಿಭಾಗಗಳಲ್ಲಿ ಕೂಡ ಕನ್ಯಾ ರಾಶಿಯವರಿಗೆ ಇವತ್ತು ತುಂಬ ಚೆನ್ನಾಗಿದೆ. ಚಿಂತೆ ಮಾಡೋದು ಬೇಡ. ಸಣ್ಣ ಪುಟ್ಟದ್ದು ನೀವು ಚೆನ್ನಾಗಿದೆ ಅಂತ ಅಂದ್ಬಿಟ್ರಿ, ಅದರಲ್ಲಿ ತೊಂದರೆ ಇದೆ, ಇದರಲ್ಲಿ ತೊಂದರೆ ಇದೆ. ಮನುಷ್ಯ ಅಂದಮೇಲೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ತೊಂದರೆ ಇರುತ್ತೆ. ಎಲ್ಲವೂ ಚೆನ್ನಾಗಿದ್ದರೂ ಕೂಡ ದೀಪದ ಬಿಡುವೆ ಕತ್ಲೆ ಅನ್ನೋ ಥರ ಅಲ್ವಾ? ಹಾಗಾಗಿ ಅದೆಲ್ಲ ದೊಡ್ಡ ಚಿಂತೆ ಮಾಡ್ತಕ್ಕಂಥ ವಿಚಾರ ಅಲ್ಲ. 6ನೇ ರಾಶಿಯಲ್ಲಿ ರಾಹು ಇರೋದ್ರಿಂದ ಎಲ್ಲವೂ ಸಹ ಅನುಕೂಲ ಮಾಡಿಕೊಡ್ತಾನೆ ಅವನು. ಆದರೆ 12ನೇ ಮನೆಯಲ್ಲಿ ಕೇತು ಸಹಜವಾಗಿ ಬಂದ್ಬಿಡ್ತಾನಲ್ಲ, ಸಣ್ಣ ಪುಟ್ಟ ಕೊಕ್ಕೆಗಳನ್ನು ಮಧ್ಯೆ ಮಧ್ಯೆ ಇಟ್ಬಿಡ್ತಾನೆ. ಹಾಗಾಗಿ ಮಹಾಗಣಪತಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಯಾಕೆಂದರೆ ದಕ್ಷ ಶುಂಡ ಗಣಪತಿ ಅಂತ ಹೇಳ್ತಾರೆ. ವಿಶೇಷ ಏನಪ್ಪ ಅಂತಂದರೆ 9 ಗ್ರಹಗಳು, ನವಗ್ರಹ ಏನಿದಾವಲ್ಲ, 9 ಗ್ರಹಗಳೇನಿದಾವಲ್ಲ, ಈ ನವಗ್ರಹಗಳಿಗೆ ದೇವತೆ ಯಾರಪ್ಪ ಅಂದರೆ ದಕ್ಷಶುಂಡ ಗಣಪತಿ ಅಂತ ಹೇಳ್ತಾರೆ. ದಕ್ಷಶುಂಡ ಅಂತಂದರೆ ಸೊಂಡಲು ಬಲಬದಿಗೆ ತಿರುಗಿರ್ತಕ್ಕಂಥದ್ದು, ಬಲಮುರಿ ಗಣಪತಿ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ, ಬಲಮುರಿ ಅಂತೇಳಿ. ಹಾಗೆ ಸೊಂಡಲನ್ನು ಬಲಕ್ಕೆ ತಿರುಗಿಸಿಕೊಂಡು ಅದರಲ್ಲಿ ಅಮೃತ ಕಲಶವನ್ನು ಇಟ್ಕೊಂಡಿರ್ತಕ್ಕಂತಹ ಸ್ವರೂಪವನ್ನು ದಕ್ಷಶುಂಡ ಮಹಾಗಣಪತಿ ಅಂತ ಹೇಳ್ತಾರೆ. ಈ ದಕ್ಷಶುಂಡ ಮಹಾಗಣಪತಿಯ ಒಂದು ಉಪಾಸನೆ ಅನುಷ್ಠಾನಾದಿಗಳನ್ನು ಅಥವಾ ಮಾಡೋಕ್ಕಾಗೋದಿಲ್ಲ ಅವರು ಎಲ್ಲರೂ ಒಂದು ಬಲಮುರಿ ಗಣಪತಿ ದೇವಸ್ಥಾನಕ್ಕಾದರೂ ಹೋಗಿ ಒಂದು 21 ಪ್ರದಕ್ಷಿಣೆ ನಮಸ್ಕಾರ, ಗರಿಕೆ ಅರ್ಪಣೆ ಇತ್ಯಾದಿಗಳನ್ನು ಮಾಡಿ ಹಣಕಾಯಿ ಮಾಡಿಸ್ಕೊಂಡು ಬಂದರೂ ಕೂಡ ಅನುಗ್ರಹ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ಯೋಗದ ದಿನ. ಮಾನಸಿಕವಾಗಿರತಕ್ಕಂಥ ನೆಮ್ಮದಿಯ ಕೊರತೆ ಆಗ್ತಕ್ಕಂಥದ್ದು, ಉಚ್ಚ ಸ್ಥಿತಿಯಲ್ಲಿದ್ದು ದ್ವಿತೀಯಕ್ಕೆ ದೃಷ್ಟಿ, ನೀಚ ಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು, ನೀಚ ಭಾವನೆಗಳನ್ನು ಕೂಡ ಇವತ್ತು ಪ್ರೇರೇಪಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾರಣ ಕರ್ಮಾಧಿಪತಿ ನೀಚ ಕರ್ಮಗಳನ್ನು ಆಚರಣೆ ಮಾಡ್ತಕ್ಕಂಥ ಬುದ್ಧಿ ಪ್ರೇರೇಪಣೆ ಆಗುವಂಥ ಅವಕಾಶ ಕೂಡ ಇರುತ್ತೆ. ಮಾನಸಿಕವಾಗಿರತಕ್ಕಂಥ ಭ್ರಮಾಧೀನ ಸ್ಥಿತಿ, ತೃತೀಯ ಭಾವದಲ್ಲಿರ್ತಕ್ಕಂಥ ಬುಧಾದಿತ್ಯ ಯೋಗ, ನಿಮ್ಮ ಜಾಣತನ, ಬುದ್ಧಿವಂತಿಕೆ ಎಲ್ಲದೂ ಕೂಡ ಅಪಾಯಕ್ಕೆ ಒಳಗಾಗ್ತಕ್ಕಂಥದ್ದು. ಕಾರಣ ಏನು ಅಂದರೆ ಚಂದ್ರನಿಂದ ಅಷ್ಟಮದಲ್ಲಿರ್ತಕ್ಕಂಥ ಈ ಯೋಗ, ಚಂದ್ರ ಕೂಡ ತುಲಾರಾಶಿಗೆ ಅಷ್ಟಮದಲ್ಲಿರ್ತಕ್ಕಂಥವನು ಕರ್ಮಾಧಿಪತಿ. ಹಾಗಾಗಿ ಕರ್ಮದ ಫಲರೂಪವಾಗಿ ದೊಡ್ಡ ಮಟ್ಟದ ಪೆಟ್ಟನ್ನು ಹಾಕಲಿಕ್ಕೆ ಮಾನಸಿಕವಾಗಿ ಹೇಳ್ತಿರೋದು. ಮಾನಸಿಕವಾಗಿ ತುಂಬ ದೊಡ್ಡ ಮಟ್ಟದ ಒಂದು ಥರ ಪಶ್ಚಾತ್ತಾಪ, ದುಃಖ, ಬೇಸರ ಇತ್ಯಾದಿಗಳನ್ನೆಲ್ಲ ಅನುಭವಿಸಬೇಕಾಗಿ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಪಂಚಮದಲ್ಲಿ ರಾಹು, ಪಂಚಮದಲ್ಲಿರ್ತಕ್ಕಂಥದ್ದು ಗುರು, ತ್ರಿಕೋಣದಲ್ಲಿ ಗುರು ರಾಹು ಯೋಗ. ಇದು ಒಂದು ಥರದ ಗುರುಚಾಂಡಾಲ ಯೋಗ ಸ್ಥಿತಿಯ ಒಂದು ಫಲವನ್ನು ಕೂಡ, ದೈವ ಬಲದ ಕೊರತೆ ಆಗ್ತಕ್ಕಂಥದ್ದು, ದೈವಾನುಗ್ರಹಕ್ಕೆ ಕೊರತೆ ಆಗ್ತಕ್ಕಂಥದ್ದು, ಸಿಕ್ಕಿರೋ ದೈವ ಬಲವನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ಅದರಿಂದ ಅನಾಹುತವಾಗ್ತಕ್ಕಂಥದ್ದು. ಕಾರಣ 12ನೇ ಮನೆಗಿರ್ತಕ್ಕಂಥ ಶನೇಶ್ವರನ ದೃಷ್ಟಿ. ಅಪಾಯಕರವಾಗಿರ್ತಕ್ಕಂಥ ಸನ್ನಿವೇಶ ಮುಂದೆ ಬರ್ತಕ್ಕಂಥ ಲಕ್ಷಣ ಕಾಣುತ್ತೆ. ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಆದಷ್ಟು ಸಭ್ಯ ಮತ್ತು ಸಹ್ಯ ಮತ್ತು ಸೂಕ್ತ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಒಳ್ಳೆಯದು. ಶಿವನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಭಾಗ್ಯಾಧಿಪತಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಕೂಲವಾಗ್ತಕ್ಕಂಥದ್ದು,
ಆಹಾರ ಧಾನ್ಯಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರಿಗೆ, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಈ ಥರದ ವಸ್ತುಗಳನ್ನು, ಔಷಧೋಪಚಾರಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವರಿಗೆ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಪಂಚಮ ಭಾವದಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಹಾಗಾಗಿ ಶನೈಶ್ಚರ ಏನು ಮಾಡ್ತಾನೆ, ತ್ರಿಕೋಣಕ್ಕೆ ಸಂಬಂಧಪಟ್ಟ ದೇವತೆ ಅಲ್ವಾ ಅವನು ಇವತ್ತು. ಹಾಗಾಗಿ ಮುಖ್ಯವಾಗಿ ಬಹಳ ದೊಡ್ಡ ಸಮಸ್ಯೆಯನ್ನು ಏನು ಕೊಡ್ತಾನೆ ಅಂತಂದರೆ, ಹೇಗೂ ದುಡ್ಡು ಬರ್ತಾ ಇದೆಯಲ್ಲ, ದುರ್ಮಾರ್ಗಕ್ಕೆ ಹೋಗಿ ಏನಾದ್ರು ಒಂದು ಅಡ್ಡದಾರಿಯಿಂದ ಒಂದು ಸ್ವಲ್ಪ ಜಾಸ್ತಿ ಗಂಟು ಮಾಡ್ಕೊಳ್ಳೋಣ ಅಂತ ಪ್ರೇರಣೆ ಮಾಡ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಆದರೆ ಬೇಡ, ಎಷ್ಟೇ ಪ್ರೇರಣೆ ಮಾಡಿದರೂ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಯೋಚನೆ ಮಾಡಿ ವಿವೇಕದಿಂದ ಕೆಲಸ ಮಾಡಿದ ಪಕ್ಷದಲ್ಲಿ ದೊಡ್ಡ ಭಯಕ್ಕೆ ನಾಳೆ ಈಡಾಗೋದು ತಪ್ಪುತ್ತೆ. ಕಾರಣ ಏನಪ್ಪ ಅಂತಂದರೆ, ರಕ್ಷಾಸ್ಥಾನ 2ನೇ ಮನೆಯಲ್ಲಿರ್ತಕ್ಕಂಥದ್ದು ಸೂರ್ಯ. ಆ ಸೂರ್ಯನಿಗೆ ಪಂಚಮದಿಂದ ಶನಿಯ ದೃಷ್ಟಿ, ದಂಡಾಧಿಕಾರಿಯ ದೃಷ್ಟಿ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಆಸೆ ಪಡ್ತಕ್ಕಂಥದ್ದು ತಪ್ಪಲ್ಲ. ಆಸೆಯನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರವಾಗಿ ಅಡ್ಡದಾರಿ ಹಿಡಿತಕ್ಕಂಥದ್ದು ದಂಡನೆಗೆ ದಾರಿ ಮಾಡಿ ಕೊಡ್ತದೆ. ಹಾಗಾಗಿ ಯೋಚನೆ ಮಾಡಿ ಆ ಕೆಲಸಗಳನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಆ ಮಾನಸಿಕವಾದ ಸ್ಥೈರ್ಯಗಳು ಬಂದು ಒಂದು ಯೋಗ್ಯವಾದ ಮಾರ್ಗದಲ್ಲಿ ನಡೀಲಿಕ್ಕೋಸ್ಕರವಾಗಿ ಸೀತಾರಾಮ ದೇವರನ್ನು ದರ್ಶನ ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಯಾರೋ ಋತಿಕ್ ಅನ್ನೋರು ಈ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಹುಟ್ಟಿರುವಂತಹ ದಿನಾಂಕ 19 ಜಾನ್ 1990 ಬೆಳಗ್ಗೆ 9:45 ಅಂತ. ಬಹಳ ಕಾನ್ಫಿಡೆಂಟ್ ಹುಡುಗ ಅನ್ಸತ್ತೆ. ಗುರುಜಿ, ನಾನು 2026ಕ್ಕೆ ಹೆಣ್ಣು ಅಂದ್ರೆ ಮದುವೆ, ಹೊನ್ನು ಅಂದ್ರೆ ಹಣ, ಮಣ್ಣು ಅಂದ್ರೆ ಮನೆ ಎಲ್ಲವನ್ನ ಪಡಿಬೇಕು ಅನ್ಕೊಂಡಿದೀನಿ. ಈ ವರ್ಷ ಆಗತ್ತಾ ತಿಳಿಸಿ ಅಂತ. ಇರ್ಬೇಕು ಕಾನ್ಫಿಡೆನ್ಸ್ ಅಲ್ಲಿ ಹಿಂಗಿರ್ಬೇಕು. ಸಿಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಆದ್ರೆ ಅಪೇಕ್ಷೆ ಹೀಗಿರ್ಬೇಕು ಅಲ್ವಾ? ಆಗತ್ತಾ? ಅಷ್ಟೇ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಹೆಣ್ಣು ಋತಿಕ್ ಅಂತ ಹೇಳಿದ್ರಿ ಅಲ್ವಾ? ಹೆಣ್ಣು ಹೊನ್ನು ಮಣ್ಣು ಮೂರು ಈ ವರ್ಷ ತುದಿ ಒಳಗಡೆ ಪಡ್ಕೋಬೇಕು ಅಂತ ಹೇಳಿ ಅಪೇಕ್ಷೆ ಅಲ್ವಾ? ಋತಿಕ್ ಅವರೇ, ನೀವು ಕಳಿಸಿರ್ತಕ್ಕಂಥ ಈ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ದು ಕುಂಭಲಗ್ನ ಮತ್ತು ಸ್ವಾತಿ ನಕ್ಷತ್ರ ಆಗತ್ತೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಕುಂಭಲಗ್ನ ಅಂದ್ರೆ ಭಾಗ್ಯದಲ್ಲಿ ಚಂದ್ರ ಇದ್ದಾನೆ. ಭಾಗ್ಯದಲ್ಲಿ ಚಂದ್ರ ಕೃಷ್ಣ ಪಕ್ಷದ ಚಂದ್ರ, ಆದ್ರೆ ಬಲಿಷ್ಠ ಇದ್ದಾನೆ, ಬಲಹೀನ ಚಂದ್ರ ಅಲ್ಲ. ಜೊತೆಯಲ್ಲಿ ಷಷ್ಠಾಧಿಪತಿ ಕೂಡ ಹೌದು ಲಗ್ನಕ್ಕೆ. ಚಂದ್ರ ಕರ್ಮಾಧಿಪತಿಯೂ ಹೌದು. ಅಂದರೆ ಕರ್ಮ, ವಿಲ್ ಪವರ್ ಅನ್ನ ಗಟ್ಟಿಯಾಗಿಟ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯ ಇರೋದು, ಯೋಗ ಎಲ್ಲ ಚೆನ್ನಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿಯಾದತ್ತ ಅಂದ್ರೆ ನೀವೇನು ಹೇಳಿದ್ರಲ್ಲ ಹೆಣ್ಣು ಹೊನ್ನು ಮಣ್ಣು ಅಂತೇಳಿ, ಆ ಹೆಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಯಾವುದಪ್ಪ ನಿಮ್ಮ ಜಾತಕದಲ್ಲಿ? ಶುಕ್ರ ಮತ್ತು ರವಿ. ರವಿ ಸಪ್ತಮಾಧಿಪತಿ, ಶುಕ್ರ ಸುಖಸ್ಥಾನಾಧಿಪತಿ ಆಗ್ತಾನೆ. ಕುಂಭಲಗ್ನಕ್ಕೆ ಅವರಿಬ್ಬರು ಕೂಡ 12ನೇ ಮನೆಯಲ್ಲಿ ಬುಧನ ಜೊತೆಯಲ್ಲಿದ್ದಾರೆ. ಬುಧ ಕುಂಭಲಗ್ನಕ್ಕೆ ಪಂಚಮಾಧಿಪತಿ, ಪ್ರಯತ್ನ ಅಂತ. ಜೊತೆಯಲ್ಲಿ ರಾಹು ಬೇರೆ ಇರ್ತಕ್ಕಂಥದ್ದಲ್ವಾ? ಹಾಗಾಗಿ ಏನಾಗಿದೆ ಅಂದ್ರೆ ಅದಕ್ಕೆ ಒಂದು ಥರ ಬಂಧನ ಅಂತ, ಸರ್ಪಬಂಧ ಅಂತೇಳಿ ಆ ಒಂದು ಬಂಧನದ ಒಂದು ವ್ಯವಸ್ಥೆ ಇದೆ. ಬಂಧನ ಅಂತಂದ್ರೆ ನೀವು ಅರೆಸ್ಟ್ ಮಾಡೋದು ಅಂತ ಅನ್ಕೋಬೇಡಿ, ಲಾಕ್ ಮಾಡೋದು. ಬುಧ ಮತ್ತು ಶುಕ್ರರನ್ನ ರವಿ ಲಾಕ್ ಮಾಡಿದ್ರೆ ಬುಧನಿಗೆ ದೋಷ ಇಲ್ಲ, ಆದ್ರೆ ರವಿ ಮತ್ತು ಶುಕ್ರ ಇಬ್ಬರನ್ನು ರಾಹು ಲಾಕ್ ಮಾಡಿ ಮೇಲಿಂದ ಕೇತುವಿನ ದೃಷ್ಟಿ ಇದೆ. ಹಾಗಾಗಿ ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಮಣ್ಣಿಗೆ ಸಮಸ್ಯೆ ಇಲ್ಲ. ಕಾರಣ ಮಂಗಳ ಶುಭ ಸ್ಥಿತಿಯಲ್ಲಿ ಸ್ವಕ್ಷೇತ್ರದಲ್ಲಿ ವೃಶ್ಚಿಕದಲ್ಲಿದ್ದಾನೆ. ಅದು ಲಗ್ನಕ್ಕೆ 10ನೇ ಮನೆ, ದಶಮಾಂಗಾರಕ ಕುಲದೀಪಕ ಅಂತೇಳಿ ಹೇಳುತ್ತೆ. ಹಾಗಾಗಿ ನಿಮಗೆ ಮಣ್ಣಿಗೆ ಯಾವುದು ಸಮಸ್ಯೆ ಆಗ್ಲಿಕ್ಕಿಲ್ಲ. ಮನೆಯನ್ನು ಹೇಳಿದ್ರಲ್ಲ, ಅದನ್ನು ನಿರ್ಮಾಣ ಮಾಡ್ಕೊಳ್ಳೋ ಅವಕಾಶ ಚೆನ್ನಾಗಿದೆ. ಆದರೆ ಹೆಣ್ಣು ಮತ್ತು ಹೊನ್ನು ಇವೆರಡೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದೆ. ಕಾರಣ ನಿಮಗೂ ಗೊತ್ತಿದೆ, ನಿಮಗೆ ಈಗಾಗಲೇ ವರ್ಷ 35 ದಾಟಿದೆ ಅಲ್ಲ. ಹಾಗಾಗಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ನೀವೇನು ಮಾಡಿ ಅಂತಂದರೆ, ಒಂದು ವಿನಾಯಕ ಶಾಂತಿ ಅಥವಾ ಬಾಲ ಗಣಪತಿ ಹೋಮ, ಮತ್ತೊಂದು ಷಣ್ಣಾಳಿಕೆಯರ ಗಣಪತಿ ಹೋಮ. ಎರಡೂ ಗಣಪತಿ ಹೋಮವೇ ಆದ್ರೂ ಆಚರಣೆಯಲ್ಲಿ ವ್ಯತ್ಯಾಸ ಇದೆ. ಬಾಲಗಣಪತಿ ಹೋಮವನ್ನ ಸೂರ್ಯೋದಯ ಪೂರ್ವ ಮುಗಿಸ್ಕೊಳ್ಬೇಕು. ಬಾಲಗಣಪತಿ ಹೋಮ ಇದೆಯಲ್ಲ, ಸೂರ್ಯೋದಯಕ್ಕಿಂತ ಮೊದಲು ಮುಗಿದಿರ್ಬೇಕು. ಅದಾದ ನಂತರದಲ್ಲಿ ಕನಿಷ್ಠ 90 ನಿಮಿಷಗಳ ಅಂತರವನ್ನು ಕೊಟ್ಟು ಅಗ್ನಿ ಶಾಂತವಾಗುವಲ್ಲಿವರೆಗೆ ನೋಡಿಕೊಂಡು ಪುನಃಸಂಧಾನವನ್ನು ಮಾಡಿ ಆ ನಂತರದಲ್ಲಿ ಷಣ್ಣಾಳಿಕೆಯರ ಮಹಾಗಣಪತಿ ಹವನ ಅಂತೇಳಿ ಮೋದಕ, ಪೃಥುಕ, ಲಾಜ, ಸಕ್ತು, ಇಕ್ಷು, ತಿಲಲಾಂಗಲಿ, ನಾಳಿಕೇರ ಕದಳಿ
ಇದನ್ನು ಗುಣಮಧ್ವಾಜ್ಯ ಮಿಶ್ರಿತ ಮಾಡಬೇಕು ಅಂತ ಹೇಳುತ್ತೆ. ಈ 9 ದ್ರವ್ಯ ಅಂದರೆ ಒಟ್ಟು 9 3 ಸೇರಿ 9 ಆಗುತ್ತೆ. ಅದು 8 ಪ್ರಧಾನ ದ್ರವ್ಯಗಳು ಕಬ್ಬು ಇತ್ಯಾದಿಗಳನ್ನೆಲ್ಲ ಸೇರಿಸಿ ಕೊಡ್ತಕ್ಕಂಥದ್ದು ಆಹುತಿಯನ್ನು ಗಣಪತಿಗೆ. 6 ಅಂದರೆ 6 4 24 ಮುಷ್ಟಿಯಾಗಿ ಎಲ್ಲನೂ ಬಳಸೋದೊಂದು ಕ್ರಮ ಇದೆ, ಷಣ್ಣಾಳಿಕೆಯರ ಕ್ರಮ ಅಂಥೇಳಿ. ಆ ಕ್ರಮದಿಂದ ನೀವು ಗಣಪತಿಯ ಉಪಾಸನೆ ಮಾಡಿದರೆ ನಿಮಗೆ ನೀವೇನು ಅಂದ್ಕೊಂಡಿದ್ದೀರಲ್ಲ, ಅಂದ್ಕೊಂಡಿದ್ದನ್ನು 2026 ಇಸ್ವಿ ತುದಿ ಮುಟ್ಟೋದ್ರೊಳಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಸಾಧ್ಯ ಇದೆ. ತಡೆಯೂ ಇರೋದ್ರಿಂದ ಈ ಉಪಾಸನೆಯನ್ನು ಮಾಡ್ಕೊಳ್ಳಿ, ದೈವ ಬಲವನ್ನು ತಗೊಳ್ಳಿ, ಸಾಧನೆ ಆಗುತ್ತೆ. ಮಾಡಿಕೊಂಡು ಸುಖವಾಗಿರಿ. ಋತಿಕ್, ಖಂಡಿತವಾಗ್ಲೂ ನೀವು ಅನ್ಕೊಂಡ ಹಾಗೆ ಎಲ್ಲವೂ ಈಡೇರಲಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೀಗೆ ಇರಲಿ ಅಂತ ಆಶಿಸ್ತಾ, ವೀಕ್ಷಕರೇ ನೀವು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸ್ಬೋದು. ಹೇಗೆ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನು ಕೇಳಿ ಗುರುಗಳು ಉತ್ತರಿಸ್ತಾರೆ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನೀವು ನಮ್ಮ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು ಅಂತ ಹೇಳ್ತಾ, ಗುರುಗಳೇ ಮುಂದಿನ 4 ರಾಶಿಗಳು. ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಷಷ್ಠ ಸ್ಥಿತಿಯಲ್ಲಿ ಬಂದಿರತಕ್ಕಂತಹ ಅಷ್ಟಮಾಧಿಪತಿ, ಹಾಗಾಗಿ ಅನುಕೂಲ ಆಗ್ತಕ್ಕಂಥದ್ದು, ಬಾಧಾ ನಿವೃತ್ತಿ ಆಗ್ತಕ್ಕಂಥದ್ದು, ದೋಷಗಳ ಪರಿಹಾರವಾಗ್ತಕ್ಕಂಥದ್ದು. ಗುರುವಿನ ಬಲ ಚಂದ್ರನಿಗೂ ಇದೆ ಮತ್ತು ಧನು ರಾಶಿಗೂ ಇದೆ. ಹಾಗಾಗಿ ದೈವ ಬಲದ ಪ್ರಾಪ್ತಿ ಆಗ್ತಕ್ಕಂಥದ್ದು ಎಲ್ಲ ಕೂಡ ಉತ್ತಮದ್ದು. ಸಪ್ತಮ ಮತ್ತು ಕರ್ಮಾಧಿಪತಿಯು ಏಕತ್ರನಾಗಿರ್ತಕ್ಕಂಥ ಬುಧ, ಹಾಗಾಗಿ ಪರಿವರ್ತನ ಯೋಗ ಅಂತಕ್ಕಂಥ ಒಂದು ಅದ್ಭುತವಾದ ಯೋಗ ಧನುರಾಶಿಯವರಿಗಿದೆ. ಇಲ್ಲಿ ಮತ್ತೆ ಚಂದ್ರ ಬೇರೆ ಬಂದು ಸೇರ್ಕೊಳ್ತಾನೆ. ಇವತ್ತೊಂದೇ ದಿನ, ನಾಳೆ ಮೃಗಶಿರ ನಕ್ಷತ್ರದ 2ನೇ ಚರಣ ದಾಟಿದ ಕೂಡಲೇ ಮಿಥುನ ರಾಶಿಗೆ ಚಂದ್ರನ ಪ್ರವೇಶ ಆಗುತ್ತೆ. ಪೂರ್ಣ ಪ್ರಮಾಣದ ಬಲಿಷ್ಠ ಯೋಗ, ಅದ್ಭುತವಾಗಿರತಕ್ಕಂಥ ಒಂದು ಯೋಗ. ಈ ಯೋಗ ಇನ್ನೂ ಒಂದು ವರ್ಷ ಬರಲ್ಲ, ನಿಮಗೆ ನೆನಪಿಟ್ಕೊಳ್ಳಿ. ಧನುರಾಶಿಯವರಿಗೆ ಈ ವರ್ಷ 2025 26ರಲ್ಲೂ ಬರಲ್ಲ. 2027 ಜನವರಿಲಿ ಈ ಯೋಗ ಬರುತ್ತೆ. ಅದುವರೆಗೆ ಮತ್ತೆ ಈ ಯೋಗ ಬರಲ್ಲ. ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ. ಹೊಸ ಹೊಸ ಪ್ಲಾನು, ಪ್ರಾಜೆಕ್ಟು, ಯೋಜನೆಗಳನ್ನೇನಾದ್ರು ಹಾಕ್ಕೊಂಡಿದ್ರೆ ನಾಳೆ ನಾಡಿದ್ನೊಳಗೆ ಆದಷ್ಟು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಿಡಿ. ಯಾಕೆಂದರೆ ಬಹಳ ಬಲಿಷ್ಠವಾದ ಯೋಗ. ಮತ್ತು ಪುನರ್ವಸು ನಕ್ಷತ್ರ ನಾಳೆ ಒಂದಿನ ಬಿಡಿ, ನಾಡಿದ್ದು ಪುನರ್ವಸು ನಕ್ಷತ್ರಕ್ಕೆ ಶನಿವಾರ ಸಾಯಂಕಾಲ ಚಂದ್ರ ಯಾವಾಗ ಪ್ರವೇಶ ಮಾಡ್ತಾನಲ್ಲ, ಆ ಸಂದರ್ಭದಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ನೀವು ದೊಡ್ಡ ಮಟ್ಟದಲ್ಲಿ ನೀವು ಯೋಜನೆ ಕಾರ್ಯಗತ ಮಾಡಿಕೊಳ್ಳಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬಹುದು. ಅಶ್ವತ್ಥ ಪ್ರದಕ್ಷಿಣೆಯನ್ನು ಇವತ್ತು ಮಾಡಿಕೊಳ್ಳಿ, ಇದಕ್ಕೆ ಪೂರ್ವಭಾವಿಯಾಗಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಗ್ರೌಂಡ್ ವರ್ಕ್ ಇತ್ಯಾದಿಗಳಿಗೆ 2 ದಿವಸ ಟೈಮ್ ತಗೊಂಡು ಶೀಘ್ರವಾಗಿ ಅದನ್ನು ಕಾರ್ಯರೂಪಕ್ಕೆ ತಂದ್ಕೊಳ್ಳಿ. ಮುಖ್ಯವಾಗಿ ಯಾವುದಾದ್ರೂ ಒಂದು ಹೊಸ ಹೊಸ ಯೋಜನೆಗಳನ್ನು ಮಾಡಿಕೊಂಡು ಯಾವುದಾದ್ರು ಒಂದು ಚಾನಲ್ಗಳನ್ನು ಮಾಡ್ಕೊಳ್ಳೋದು, ಸಾಮಾಜಿಕ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಮಾಡಿಕೊಂಡು ಏನೋ ಒಂದು ಹೊಸದನ್ನು ಕೊಡ್ತೀನಿ ಸಮಾಜಕ್ಕೆ, ಈ ಕಲ್ಪನೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗಂತೂ ತುಂಬ ಒಳ್ಳೆಯ ಕಾಲ ಇದು. ಪ್ರಯತ್ನ ಮಾಡಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ಆರಾಧ್ಯ ದೇವತೆ ಗುರು ಯಾರಾದರೂ ಸರಿ, ಮಂತ್ರಾಲಯದ ರಾಯರಾದರೂ ಬರುತ್ತೆ, ಶಿರಡಿ ಬಾಬಾ ಆದರೂ ಬರುತ್ತೆ, ಅಥವಾ ಪರಂಪರಾನುಗತವಾಗಿ ಬಂದಿರತಕ್ಕಂಥ ಸನ್ಯಾಸಿ ಪೀಠ ಆದರೂ ಕೂಡ ಬರುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಪಂಚಮ ಸ್ಥಿತಿಯ ಚಂದ್ರ ಅದ್ಭುತವಾಗಿರ್ತಕ್ಕಂಥದ್ದು. ಸಪ್ತಮಾಧಿಪತಿ ಅದ್ಭುತವಾದ ಲಾಭವನ್ನು ಕೊಡ್ತಾನೆ. ಮುಖ್ಯವಾಗಿರ್ತಕ್ಕಂಥದ್ದು ವ್ಯಾಪಾರಿ ಕ್ಷೇತ್ರದಲ್ಲಿ ವಿಶೇಷವಾದ ಲಾಭ, ಸತ್ಕಾರ್ಯಗಳಲ್ಲಿ ಆಸಕ್ತಿ, ಗುರುವಿನ ಬಲ ಇರತಕ್ಕಂಥದ್ದಾದ್ದರಿಂದ ಲಾಭಾಂಶದಲ್ಲಿ ಏರಿಕೆ ಕಾಣ್ತದೆ. ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವ ಮನಸ್ಸು ಕೂಡ ಬರ್ತದೆ. ಸತ್ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ, ಯಾವುದೋ ಏನೋ ಒಂದು ಉತ್ಸವ ಮಾಡ್ತೀವಿ ಅಂತ ಯಾರೋ ಕೇಳೋಕ್ಕೆ ಬಂದರು, ಅನ್ನದಾನ ಮಾಡ್ತೀವಿ ಅಂತ ಕೇಳೋಕ್ಕೆ ಬಂದರು, ಅವ್ರಿಗೆ ಹಣ ಕೊಡೋಣ, ಅದರಿಂದ ಸತ್ಕಾರ್ಯ ಆಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ತನ್ಮೂಲಕ ದೇವತಾ ಅನುಗ್ರಹ ನನಗೆ ದೊರಕಲಿ ಅಂತಕ್ಕಂಥ ಪ್ರಯತ್ನಗಳನ್ನು ಮಾಡುವಂಥ ಸ್ವಭಾವ, ಈ ಥರದ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಮಕರ ರಾಶಿಯವರಿಗೂ ಒಂದು ಲೆಕ್ಕದಲ್ಲಿ ಚೆನ್ನಾಗಿರೋದೆ. ಆದರೆ ಬೇರೆಯವ್ರು ನೋಡಿದಾಗ ಏನಪ್ಪ ಈ ವಯ ಹೀಗೆಲ್ಲ ದುಡ್ಡು ಖರ್ಚು ಮಾಡ್ತಾನೆ ಅಂತೇಳಿ ಬೇರೆಯವರು ಅಂದ್ಕೊಳ್ಳೋ ರೀತಿಯಲ್ಲಿರ್ತಕ್ಕಂಥ ಒಂದು ಯೋಗ ಫಲವಾಗಿ ಕಾಣಿಸುತ್ತೆ. ಚಿಂತೆ ಮಾಡೋದು ಬೇಡ. ಸತ್ಕಾರ್ಯಗಳಲ್ಲಿ ಹಣವನ್ನು ಖರ್ಚು ಮಾಡೋ ಸಂದರ್ಭದಲ್ಲಿ ಶಾಸ್ತ್ರಕಾರ ಹೇಳ್ತಾರೆ, ನ್ಯಾಯೇನಾರ್ಜನಮರ್ಥಸ್ಯ ವರ್ಧನಂ ಪಾಲನಂತತ ಸತ್ಪಾತ್ರೇ ಪ್ರತಿಪತ್ತಿಶ್ಚ ಅರ್ಥವೃತ್ತಿಶ್ಚ ಚತುರ್ವಿಧಂ ಅಂಥೇಳಿ 4 ಭಾಗ ಮಾಡಿ ಹಣವನ್ನು ಸರಿಯಾದ ರೀತಿಯಲ್ಲಿ ವ್ಯಯಿಸು ಅಂಥೇಳಿ. ಒಂದು 1/4 ಭಾಗ ಅದಕ್ಕೆ ಖರ್ಚಾದ್ರೆ ಏನಂತ ದೊಡ್ಡ ಸಮಸ್ಯೆ ಏನಿಲ್ಲ. ಪ್ರಯತ್ನ ಮಾಡಿ ಇದ್ರ ಜೊತೆಯಲ್ಲಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ.
ಕುಂಭರಾಶಿಯವರಿಗೆ ಷಷ್ಠಾಧಿಪತಿ ಚತುರ್ಥ ಭಾವದಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ ಇದು. ಆದರೂ ಏನಪ್ಪ ಅಂತಂದರೆ ಮಾತೃಸ್ಥಾನದಲ್ಲಿ ಸ್ಥಾನಾಧಿಪತಿ ಭಾವೇ ಕಾರಕನಾಶಕ ಅಂತ ಹೇಳುತ್ತೆ. ಹಾಗಾಗಿ ಮುಖ್ಯವಾಗಿ ಧನಿಷ್ಠ ನಕ್ಷತ್ರದವರು ತಾಯಿಯ ಆರೋಗ್ಯದ ಕಡೆಗೆ, ತಾಯಿಯ ಮಾನಸಿಕ ಆರೋಗ್ಯದ ಕಡೆಗೆ ಮುಖ್ಯವಾಗಿ ಗಮನವನ್ನು ಕೊಡಬೇಕಾಗಿ ಬರುತ್ತೆ. ರಾಹು ರಾಶಿಯಲ್ಲಿರೋದಾದ್ದರಿಂದ ಸ್ವಲ್ಪ ಮಟ್ಟಿನ ತೊಂದರೆ ಇದೆ. ಜನ್ಮಕಾಲದಲ್ಲಿ ಯಾರಿಗೆ ವಿಶೇಷವಾಗಿ ರಾಹುಬಾಧೆ ಅಂತಕ್ಕಂಥದ್ದು ಮಾತೃಸ್ಥಾನಕ್ಕಿತ್ತೋ ಅಂಥವರಿಗೆ ಏನಾದರೂ ಈಗ ರಾಹು ದಶೆ ನಡೀತಿದ್ದ ಪಕ್ಷದಲ್ಲಿ, ವಿಶೇಷವಾಗಿ ಧನಿಷ್ಠ ನಕ್ಷತ್ರದವರಿಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆರಂಭದಲ್ಲಿ ಮಂಗಳನ ದಶೆ ಇರುತ್ತೆ, 2-3 ವರ್ಷಗಳ ನಂತರ ರಾಹು ದಶೆ ಬರುತ್ತೆ, ಸುಮಾರು 20-22 ವರ್ಷ ವಯಸ್ಸಾಗುವಲ್ಲಿವರೆಗೂ ರಾಹು ದಶೆ ಇರುತ್ತೆ. ಹಾಗಾಗಿ ಅಂಥ ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಾದರೆ ಅಥವಾ ಅಂಥ ಯೋಗದಲ್ಲಿ ಹುಟ್ಟಿದಂಥ ಗಂಡು ಮಕ್ಕಳಾದರೂ ಸಹ ಕೆಲವರಿಗೆ ತಾಯಿಯ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇರುತ್ತೆ. ತಾಯಿಗೆ ತೊಂದರೆ, ಮಾನಸಿಕವಾದ ತೊಂದರೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು, ಔಷಧೋಪಚಾರಗಳನ್ನು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸರಿಯಾಗಿ ಮಾಡಿ. ಜೊತೆಯಲ್ಲಿ ಮಾತೃಕಾನುಗ್ರಹಕ್ಕೋಸ್ಕರವಾಗಿ ಸಪ್ತಮಾತೃಕಾ ಪೂಜೆಯನ್ನು ಮಾಡ್ಕೊಳ್ಳಿ. ಸಪ್ತಮಾತೃಕಾ ಪೂಜೆ ಅಂತಂದರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ ಮತ್ತು ಇಂದ್ರಾಣಿ, ಈ 7 ದೇವತೆಗಳನ್ನು ಸಪ್ತಮಾತೃಕೆಯರು ಅಂತ ಹೇಳ್ತಾರೆ. ಇದರಲ್ಲಿ ವ್ಯತ್ಯಾಸ ಕೂಡ ಅಲ್ಲಲ್ಲಿ ಸಾಂಪ್ರದಾಯಿಕವಾಗಿದೆ, ಅದೇನು ದೊಡ್ಡ ವಿಚಾರ ಅಲ್ಲ. ಆ ಸಪ್ತಮಾತೃಕಾ ದೇವಿ ಸ್ವರೂಪಗಳನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮಾಧಿಪತಿ ತೃತೀಯದಲ್ಲಿ ಉಚ್ಚನಾಗಿರ್ತಕ್ಕಂಥವನು ಗಜಕೇಸರಿ ಯೋಗದ ಫಲವನ್ನು ಕೂಡ ಹೊಂದಿದ್ದಾನೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ, ಪುಣ್ಯ ಕಾರ್ಯಗಳಲ್ಲಿ ಆಸಕ್ತಿ, ದೇವತಾ ಕ್ಷೇತ್ರ ಸಂದರ್ಶನ, ದುಡ್ಡು ಕಾಸಿನ ವಿಚಾರದಲ್ಲಿ ಲಾಭ, ಭಾಗ್ಯೋದಯವಾಗ್ತಕ್ಕಂಥದ್ದು ಎಲ್ಲವೂ ಚೆನ್ನಾಗಿದೆ. ಏನು ಒಟ್ಟು ಲೈನಾಗಿ ಏನೇನು ಹೇಳ್ಕೊಂಡು ಹೋಗ್ತಾ ಇದ್ದೀರಲ್ಲ ಗುರೂಜಿಯವರೇ ಅಂತ ಅನಿಸ್ಬಹುದು ನಿಮಗೆ. ಆದರೆ ಚಂದ್ರನ ಸ್ಥಿತಿ ಮತ್ತು ಉಳಿದ ಗ್ರಹಗಳ ಸ್ಥಿತಿಯನ್ನು ನೋಡಿದಾಗ ಈ ಎಲ್ಲವೂ ಕೂಡ ಕಾಣಿಸುತ್ತೆ. ನೀವು ಹೇಳಿದ್ದು ಯಾವುದು ನಡೀತಾನೆ ಇಲ್ವಲ್ಲ ಗುರುಗಳೇ, ಅದು ನಿಮ್ಮದೇನಾದರೂ ಒಂದು ಕರ್ಮದ ಆಚರಣೆ ಬೇಡವಾ ಅದರಲ್ಲಿ? ಮನೆಯಲ್ಲಿ ಅಕ್ಕಿ ಇದೆ, ಸ್ಟವ್ ಇದೆ, ಗ್ಯಾಸ್ ಇದೆ, ಪಾತ್ರೆ ಇದೆ, ನೀರಿದೆ, ಲೈಟ್ರ್ ಇದೆ, ಎಲ್ಲದೂ ಇದೆ. ಹಚ್ಚಿ ಅಕ್ಕಿ ತೊಳೆದು ನೀರಿಡೋ ಕೆಲಸ ಆದರೂ ನಾವು ಮಾಡಿದ್ರೆ ತಾನೇ ಅನ್ನ ಆಗೋದು. ಯೋಗ ಎಲ್ಲವೂ ಇರ್ತದೆ, ಆದರೆ ಪ್ರಯತ್ನ ಮನುಷ್ಯಂದು ಏನೂ ಇಲ್ಲದೆ ಇದ್ರೆ ಯಾವ ಫಲವೂ ಇಲ್ಲ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ. ದೈವ ಬಲ, ದೈವಾನುಗ್ರಹವನ್ನು ಪಡ್ಕೊಳ್ಬೇಕಾಗತ್ತೆ. ಚಂದ್ರ ಉಚ್ಚ ಸ್ಥಿತಿಯಲ್ಲಿದ್ದಾನೆ, ಅಲ್ಲಿಂದ ಅಷ್ಟಮ ಭಾವದಲ್ಲಿ ಬುಧ, ಶುಕ್ರ, ಮಂಗಳ ಇದ್ದಾರಲ್ವ. ಹಾಗಾಗಿ ಆ ಒಂದು ಅಷ್ಟಮ ಭಾವದ ದೋಷ ಪರಿಹಾರಕ್ಕೋಸ್ಕರವಾಗಿ ಇವತ್ತು ನರಸಿಂಹನ ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಜಿ, ಅದ್ಭುತವಾದ ವರ್ಷ ಪ್ರಾರಂಭ ಆಗಿದೆ. ಅದ್ಭುತವಾದ ವಿಚಾರವನ್ನ ನೀವು ನಮ್ಗೆ ತಿಳಿಸ್ಕೊಟ್ರಿ. ಹೀಗೆ ಮುಂದುವರಿಲಿ ಈ ಪಯಣ ಎಂದು ಹಾರೈಸ್ತಾ ಧನ್ಯವಾದಗಳು ಗುರುಗಳೇ. ಭಗವಂತ ನಿಮ್ಮ ಇಚ್ಛೆಯನ್ನು ಈಡೇರಿಸ್ಲಿ, ಎಲ್ಲರ ಇಚ್ಛೆಯನ್ನು ಈಡೇರಿಸ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ಭೇಟಿಯಾಗೋಣ ನಾಳಿನ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.